ಹ್ಯಾವ್ ಟು ರಿಮೆಂಬರ್ ದ ಕೀ ಪಾಯಿಂಟ್ಸ್. ಬಟ್ ಅಗೇನ್ NCERTಯನ್ನು ಮಾತ್ರ ಓದಿ ನೋಡಿದ ತಕ್ಷಣ ಫಸ್ಟ್ ನೀವು ಮ್ಯಾಚ್ ದ ಫಾಲೋವಿಂಗ್ ಅಟೆಂಪ್ಟ್ ಮಾಡಬೇಕು. ಅದು ಯಾವುದೇ ರೀತಿಯ MCQ ಇರಲಿ. ಕಾನ್ಸೆಪ್ಟ್ ಆಫ್ ಕಂಟೇಜಿಯಮ್ ವೈವಮ್ ಫ್ಲೂಯಿಡಮ್ ವಾಸ್ ಗಿವನ್ ಬೈ ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ ವೆನ್ ಯು ಕಮ್ ಟು ವೈರಸಸ್ ಯು ಹ್ಯಾವ್ 3 ಸೈಂಟಿಸ್ಟ್. ಸೊ ನೀವು ಕಿಂಗ್ಡಮಿಂದ ಸ್ಪೀಶಿಗೆ ಹೋಗಬೇಕಾದ್ರೆ ಕಾಮನ್ ಕ್ಯಾರೆಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಹಲೋ ನಮಸ್ತೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನಲ್ಲಿ ನಾವು ಅಗೇನ್ ಮಾತಾಡ್ತಾ ಇದ್ದೀವಿ ಅಬೌಟ್ ಅ ಪರ್ಟಿಕ್ಯುಲರ್ ಯೂನಿಟ್ ವಿಚ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಯೋರ್ KCET. ಆ್ಯಂಡ್ ಈ ಪರ್ಟಿಕ್ಯುಲರ್ ಯೂನಿಟ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ನೋಡೋಣ. ಯು ಆಲ್ರೆಡಿ ನೋ ದಟ್ ನಾವು 11th ಪೋರ್ಷನ್ ಸ್ಟಾರ್ಟ್ ಮಾಡಿ ಆಗಿದೆ. 12th ಇದು ಬಯಾಲಜಿಯನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತಿನ ಸೆಷನ್ಸಿಂದ ನಾವು 11th ಐ ಆಮ್ ಶ್ಯೂರ್ ಒಂದು ಸೆಷನ್ ಆಲ್ರೆಡಿ ಆಗಿದೆ. ಇವತ್ತು ಅಗೇನ್ ಡೈವರ್ಸಿಟಿ ಅನ್ನೋ ಒಂದು ಯೂನಿಟನ್ನು ಕವರ್ ಮಾಡ್ತಾ ಇದ್ದೀವಿ. ಓಕೆನಾ? ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಟುಡೇ. ಇದರಲ್ಲಿ 4 ಚಾಪ್ಟರ್ಸ್ ಇವೆ. ಒಂದು ಲಿವಿಂಗ್ ವರ್ಲ್ಡ್. ಓಕೆ, ಲೆಟ್ ಮಿ ಜಸ್ಟ್ ರೈಟ್ ಇಟ್ ಡೌನ್ ಇಫ್ ಯು ವಾಂಟ್. ಐ ಆಮ್ ಶ್ಯೂರ್ ಇದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಫಸ್ಟ್ ಬರೋವಂಥದ್ದು ದ ಲಿವಿಂಗ್ ವರ್ಲ್ಡ್ ಅಂತ. ಆ್ಯಂಡ್ ಈ ಲಿವಿಂಗ್ ವರ್ಲ್ಡ್ ಚಾಪ್ಟರಿಂದ ಅಗೇನ್ ಕೆಲವು ಡಿಲೀಷನ್ಸ್ ಆಗಿದೆ. ಟ್ಯಾಕ್ಸನಾಮಿಕಲ್ ಏಡ್ಸನ್ನು ತೆಗೆದಿದ್ದಾರೆ ವಿಚ್ ಈಸ್ ನಾಟ್ ಅ ಪಾರ್ಟ್ ಆಫ್ ಯುವರ್ ಸಿಲೆಬಸ್ ಎನಿ ಮೋರ್. ಸೊ ಆಲ್ಮೋಸ್ಟ್ ನಾನು ಹೇಳ್ಬೋದು ಅಬೌಟ್ 30 to 40% ಸಿಲೆಬಸ್ ರಿಡಕ್ಷನ್ ಆಗಿದೆ ಈ ಪರ್ಟಿಕ್ಯುಲರ್ ಚಾಪ್ಟರಿಂದ. ನೆಕ್ಸ್ಟ್ ನೀವು ಓದೋವಂಥದ್ದು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅನ್ನೋ ಒಂದು ಚಾಪ್ಟರನ್ನು ಓದ್ತೀರಾ. ಈ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ನೀವು ಕಿಂಗ್ಡಮ್ಗಳನ್ನು ಓದ್ತಾ ಇದ್ದೀರಾ. ಆ್ಯಂಡ್ ದ ಕಿಂಗ್ಡಮ್ ಇನ್ಕ್ಲೂಡ್ಸ್ ಮೊನೆರಾ, ಮತ್ತು ನೀವು ಪ್ರೊಟಿಸ್ಟಾ, ಹಾಗೆ ಫಂಗೈ, ಮತ್ತು ಕೆಲವೆಲ್ಲ ಆರ್ಗ್ಯಾನಿಸಮ್ಸ್ ಅಥವಾ ಕೆಲವೆಲ್ಲ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ನಾಟ್ ಪಾರ್ಟ್ ಆಫ್ ಎನಿ ಕಿಂಗ್ಡಮ್, ಅದನ್ನು ಕೂಡ ನೀವು ಕವರ್ ಮಾಡುವಂಥದ್ದು. ವಿರಾಯ್ಡ್ಸ್ ಆಗಲಿ, ಲೆಟ್ಸ್ ಸೇ ಪ್ರಿಯಾನ್ಸ್ ಆಗಲಿ ಅಲ್ವಾ, ವೈರಸಸ್ ಆಗಲಿ, ಇದೆಲ್ಲ ಇನ್ಕ್ಲೂಡ್ ಆಗ್ತಾ ಇದೆ. ದೆನ್ ವಿ ಕಮ್ ಟು ಅನದರ್ ಪರ್ಟಿಕ್ಯುಲರ್ ಚಾಪ್ಟರ್ ಕಾಲ್ಡ್ ಆ್ಯಸ್ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಕಿಂಗ್ಡಮಲ್ಲಿ ಯಾವುದು ಡಿಲೀಟ್ ಆಗಿದೆ ಅಂದರೆ ಎಂಜಿಯೋಸ್ಪರ್ಮ್ ಅನ್ನೋ ಒಂದು ಡಿವಿಷನನ್ನು ಡಿಲೀಟ್ ಮಾಡಿದ್ದಾರೆ. ಯು ಆರ್ ಗೋಯಿಂಗ್ ಟು ಸ್ಟಡಿ ಆಲ್ಗೆ, ಬ್ರಯೋಫೈಟಾ, ಹಾಗೆ ಟೆರಡೋಫೈಟಾ ಮತ್ತು ಜಿಮ್ನೋಸ್ಪರ್ಮ್ಸ್, ಬಟ್ ಏಂಜಿಯೋಸ್ಪರ್ಮ್ಸ್ ಕಲಿತಿಲ್ಲ. ಅದಕ್ಕೊಂದು ರೀಸನ್ ಕೂಡ ಇದೆ. ಬಿಕಾಸ್ ನೀವು ಏಂಜಿಯೋಸ್ಪರ್ಮ್ಸನ್ನು ಅಲ್ಲಲ್ಲೇ ಮಾರ್ಫಾಲಜಿಯಲ್ಲಿ, ಅನಾಟಮಿ ಅನ್ನೋ ಚಾಪ್ಟ್ರಲ್ಲಿ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ತುಂಬ ಮಟ್ಟಕ್ಕೆ ಕವರ್ ಮಾಡ್ತೀರಾ. ಸೊ ಅಗೇನ್ ಟೀಚಿಂಗ್ ದ್ಯಾಟ್ ಇನ್ ಪ್ಲಾಂಟ್ ಕಿಂಗ್ಡಮ್ ಡಸಂಟ್ ಮೇಕ್ ಸೆನ್ಸ್. ಪ್ರಾಬಬ್ಲಿ ಆ ರೀಸನ್ಗೋಸ್ಕರ ಅದನ್ನು ತೆಗೆದಿರಬಹುದು. ಬಟ್ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಅಸ್ ದಟ್ ದ ಚಾಪ್ಟರ್ ಇಸ್ ರಿಡ್ಯೂಸ್ಡ್ ಬೈ ಲೆಟ್ಸ್ ಸೇ 20 to 25%. ಆ್ಯಂಡ್ ಅದ್ರ ಜೊತೆ ಲೈಫ್ ಸೈಕಲ್ಸ್ ಕೂಡ ಡಿಲೀಟ್ ಮಾಡಿದ್ದಾರೆ. ಹ್ಯಾಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್, ಹಾಗೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್. 4ನೇ ಚಾಪ್ಟರ್ ಈಸ್ ಆನಿಮಲ್ ಕಿಂಗ್ಡಮ್ ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ಟುಡೇಸ್ ಸೆಷನ್ ಬಿಕಾಸ್ ಅದು ನಿಮ್ಮ ಝುವಾಲಜಿಯಲ್ಲಿ ಬರುತ್ತೆ. ಸೊ ನಿಮ್ಮ ಝುವಾಲಜಿ ಸರ್ ಅದನ್ನು ಕಂಪ್ಲೀಟ್ ಮಾಡಿರ್ತಾರೆ. ಸೊ ವಿ ಆರ್ ಗೋಯಿಂಗ್ ಟು ಡೂ ಟುಡೇ ದೀಸ್ 3 ಚಾಪ್ಟರ್ಸ್. ಇವತ್ತಿನ ಬಾಟ್ನಿ ಸೆಷನಲ್ಲಿ ಇದನ್ನೆಲ್ಲ ಮುಗಿಸ್ಬಿಡೋಣ ವಿಚ್ ಕಮ್ಸ್ ಅಂಡರ್ ಡೈವರ್ಸಿಟಿ. ನಾನು ಯಾಕೆ 3 ಚಾಪ್ಟರನ್ನು ಒಟ್ಟಿಗೆ ತೆಗೆದಿದ್ದೀನಿ ಅಂದರೆ ಯು ಆಲ್ರೆಡಿ ನೋ KCETಯಲ್ಲಿ ಫಸ್ಟ್ PUCಗೆ ವೆಯ್ಟೇಜ್ ಸ್ವಲ್ಪ ಕಮ್ಮಿ ಇದೆ. ವಿ ಆಲ್ವೇಸ್ ಸೇ ಅಬೌಟ್ 40% ವೆಯ್ಟೇಜ್ ಇರೋದಷ್ಟೇ. ಸೊ ಆನ್ ಆ್ಯಾವ್ರೇಜ್ ಕ್ವೆಶನ್ ಕೇಳೋದು ಫ್ರಾಮ್ 1 ಚಾಪ್ಟರ್ ಒಂದೇ ಕ್ವೆಶನ್ ಬರುವಂಥ ಚಾನ್ಸಸ್ ಇದೆ. ಅಂದರೆ ಲಿವಿಂಗ್ ವರ್ಲ್ಡಿಂದ ಒಂದು ಬರಬಹುದು, ಬಯಾಲಜಿಕಲ್ ಕ್ಲಾಸಿಫಿಕೇಷನಿಂದ ಒಂದು, ಪ್ಲಾಂಟ್ ಕಿಂಗ್ಡಮಿಂದ ಒಂದು, ಆ್ಯಂಡ್ ಪ್ರಾಬ್ಲಿ ಆ್ಯನಿಮಲ್ ಕಿಂಗ್ಡಮಿಂದ 1 ಅಥವಾ 2. ಸೊ ನಾಟ್ ಮೆನಿ ಕ್ವೆಶನ್ಸ್ ಆಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಅದಕ್ಕೋಸ್ಕರ ಇದನ್ನು 3 ಒಟ್ಟಿಗೆ ಹಾಕಿದ್ದೀನಿ. ಡೂ ಬಿಲೀವ್ ಮೀ 2023ಇಂದ 2013 ತನಕ ತಗೊಂಡಿದ್ರು ಕ್ವೆಶನ್ಸ್ 30ಗೆ ಬರ್ತಾ ಇಲ್ಲ. ದೋ ಐ ಹ್ಯಾವ್ ಟೇಕನ್ 3 ಚಾಪ್ಟರ್ಸ್ ಟುಗೆದರ್. ಲಾಸ್ಟ್ 10 years ಇದು ಪೇಪರ್ ಕ್ವೆಶನ್ಸನ್ನು ಹಾಕಿದ್ದೀನಿ ನಾನು ಸ್ವಲ್ಪ. ಹವೆವರ್ ಐ ಆಲ್ವೇಸ್ ಟೆಲ್ ಮೈ ಸ್ಟೂಡೆಂಟ್ಸ್ ಲಾಸ್ಟ್ 5 years ಸಾಲ್ವ್ ಮಾಡಿದ್ರು ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಬಟ್ ಲೆಟ್ಸ್ ಬಿ ಆನ್ ಅ ಸೇಫರ್ ಸೈಡ್. ಸೊ ಲಾಸ್ಟ್ 10 years ಕ್ವೆಶನ್ಸನ್ನು ನೋಡೋಣ. ಲೈಕ್ ಐ ಟೋಲ್ಡ್ ಯು ಆನ್ ಅನ್ ಆವ್ರೇಜ್ 1 ಕ್ವೆಶನ್ ಕೇಳಿದ್ದಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಕ್ವೆಶನ್ಸನ್ನು ಕೇಳಲಿಲ್ಲ. ಆ್ಯಂಡ್ ದೀಸ್ ಕ್ವೆಶನ್ಸ್ ಆರ್ ಈಸಿ. ಅದು ಕೂಡ ಒಂದು ಗುಡ್ ನ್ಯೂಸ್ ನಿಮಗೆ, ದಟ್ ದ ಕ್ವೆಶನ್ಸ್ ಆರ್ ಈಸಿ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಇಂಥ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತೆ, ಮಾರ್ಕ್ ಅಂತೂ ಬಂದೇ ಬರುತ್ತೆ ಅಲ್ವಾ? ಎಸ್. ಸೊ ಲೆಟ್ಸ್ ಸಿ ವಾಟ್ ಆ್ಯಂಡ್ ಆಲ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಟು ಅಂತ ನೋಡೋಣ. ನೀವು ಲಿವಿಂಗ್ ವರ್ಲ್ಡ್ ಅನ್ನೋ ಪರ್ಟಿಕ್ಯುಲರ್ ಚಾಪ್ಟರನ್ನು ತಗೊಂಡ್ರೆ ಓಕೆ,
ಓವರ್ ವ್ಯೂ ಅಲ್ಲಿ ನಿಮಗೆ ಏನೆಲ್ಲ ಕಲಿಬೇಕಾಗುತ್ತೆ ಇನ್ ಲಿವಿಂಗ್ ವರ್ಲ್ಡ್ ಅಂತ ನೋಡೋಣ. ಇನ್ ಲಿವಿಂಗ್ ವರ್ಲ್ಡ್ ಚಾಪ್ಟರ್ 2 ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಟು. ರಿಪೀಟೆಡ್ ಆಗಿ ಕ್ವಶನ್ ಕೇಳಿರೋದು ಆನ್ ನಮ್ಮ 7 obligate categories, that is kingdom, phylum in animals, division in plants, class, order, phylum, genus, okay, ಹಾಗೆ ಓಕೆ ಇಲ್ಲಿ ಫೈಲಮ್ ಅಂತ ಹಾಕಿದ್ದೀನಿ, ಸಾರಿ, ಫ್ಯಾಮಿಲಿ ಆಗಬೇಕಿತ್ತು, ರೈಟ್. ಸೊ ಫ್ಯಾಮಿಲಿ, ಜೀನಸ್ ಹಾಗೆ ಸ್ಪೀಶೀಸ್. ಸೊ ಈ 7 ಅಬ್ಲಿಗೇಟ್ ಕ್ಯಾಟಗರೀಸ್ ಏನಿದೆ ಇದ್ರ ಮೇಲೆ ಸ್ವಲ್ಪ ಕ್ವೆಶನ್ಸನ್ನು ಕೇಳಿದ್ದಾರೆ. ಆ್ಯಂಡ್ ದಿಸ್ ಇನ್ಕ್ಲೂಡ್ಸ್ ದ ಎಕ್ಸಾಂಪಲ್ಸ್ ಗಿವೆನ್ ಆ್ಯಂಡ್ ಸಿಮಿಲಾರಿಟಿ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಇನ್ಕ್ರೀಸ್ ಆಗೋದು ಫ್ರಮ್ ಕಿಂಗ್ಡಮ್ ಟು ಸ್ಪೀಶೀಸ್ ಅನ್ನೋ ಒಂದು ಸ್ಟೇಟ್ಮೆಂಟ್. ದೆನ್ ಇದರ ಆರ್ಡರ್, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಇದ್ರ ಮೇಲೆ ತುಂಬ 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 ಪ್ರಶ್ನೆಗಳನ್ನು ಪದೇ ಪದೇ ಕೇಳಿದ್ದಾರೆ. ಆ್ಯಂಡ್ ಲೆಸ್ ಫ್ರೀಕ್ವೆಂಟ್ ಆಸ್ಟ್ ಏನಂತಾರೆ ಏರಿಯಾ ಇನ್ ದಿಸ್ ಚಾಪ್ಟರ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಸ್ವಲ್ಪ ಇಂಪಾರ್ಟೆನ್ಸ್ ಕಮ್ಮಿ ಆದ್ರೂ ಇದರಿಂದ ಕೂಡ ಕೆಲವು ಕ್ವೆಶನ್ಸ್ ಬಂದಿದೆ. ಸೊ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅನ್ನು ಕೂಡ ನೋಡ್ಕೊಳ್ಳಿ. ಯಾರು ಪ್ರಪೋಸ್ ಮಾಡಿರೋದು, ಡೆಫಿನೇಷನ್ ಏನು, ಆ್ಯಂಡ್ ಇದರ ರೂಲ್ಸ್ ಏನು ಅಂತ ಕೂಡ ನೋಡ್ಕೊಳ್ಳಿ, ರೈಟ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರಿಂದ ಇಷ್ಟೇ ಕ್ವೆಶನ್ಸ್ ಕೇಳಿರೋದು. ಇವನ್ ವೆನ್ ಟ್ಯಾಕ್ಸನಾಮಿಕಲ್ ಏಡ್ಸ್ ವರ್ ಇನ್ಕ್ಲೂಡೆಡ್, ನಿಮಗೆ KCETಯಲ್ಲಿ ಟ್ಯಾಕ್ಸನಾಮಿಕಲ್ ಏಡ್ಸಿಂದ ಅಷ್ಟು ಕ್ವೆಶನ್ಸ್ ಬಂದಿಲ್ಲ, ಆಲ್ ರೈಟ್. ಸೊ ಓವರ್ ವ್ಯೂ ಆಗಿ ನೋಡಿದ್ರೆ ಕೆಲವು ಇಯರ್ಸ್ ಈ ಚಾಪ್ಟರನ್ನು ಸ್ಕಿಪ್ಪೇ ಮಾಡಿಬಿಟ್ಟಿದ್ದಾರೆ. ಬಟ್ ದೋಸ್ ಇಯರ್ಸ್ ದಟ್ ದೇವ್ ಆಸ್ಡ್, ಇಲ್ಲಿಂದ ಕ್ವೆಶನ್ಸ್ ಕೇಳಿರೋದು. ನೆಕ್ಸ್ಟ್ ನಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅನ್ನೋ ಒಂದು ಚಾಪ್ಟರ್ ಇದೆ. ಆ್ಯಂಡ್ ಈ ಬಯೋಲಾಜಿಕಲ್ ಕ್ಲಾಸಿಫಿಕೇಷನಲ್ಲಿ ಕೇಳಿರೋಂತಹ ಪ್ರಶ್ನೆಗೆ ಬೇರೆ ಬೇರೆ ಏರಿಯಾಸ್ ಇವೆ. ಸೊ ನಾನು ಇಲ್ಲಿ ಯಾವುದೇ ಇಂಪಾರ್ಟೆಂಟ್ ಇದು ಮಾತ್ರ ಓದಿ ಅಂತ ಹೇಳುವಂಗಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ರಿಮೆಂಬರ್ ದ ಕೀ ಪಾಯಿಂಟ್ಸ್. ಬಟ್ ಅಗೇನ್ NCERTಯನ್ನು ಮಾತ್ರ ಓದಿ. ನಿಮಗೆ ಬೇರೆ ಬುಕ್ಸ್ ಅಥವಾ ನೋಟ್ಸ್ ಅಥವಾ ಬೇರೆ ಏನಾದರೂ ರೆಫರೆನ್ಸ್ ಇರಬಹುದು ವೇರ್ ದೇರ್ ಆರ್ ಮೋರ್ ದೆನ್ ರಿಕ್ವೈರ್ಡ್ ಎಕ್ಸಾಂಪಲ್ಸ್ ಆ್ಯಂಡ್ ಪಾಯಿಂಟ್ಸ್. ಎಕ್ಸಾಂಪಲ್ ಸ್ಪೆಷಲಿ NCERTಯನ್ನು ಮಾತ್ರ ಓದಿ. ಸೊ ಇಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಕೊಟ್ಟಿರೋಂತಹ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಲೆಟ್ ಅಸ್ ಸೇ ಲಾಸ್ಟ್ ಮೂಮೆಂಟ್ ನೀವು ಈ ಚಾಪ್ಟರನ್ನು ಓದೇ ಇಲ್ಲ, ನಿಮಗೆ ಏನೂ ನೆನಪಿಲ್ಲ. ಐ ಆಮ್ ಶ್ಯೂರ್ ಏನು ನೆನಪಿಲ್ಲ ಅಂದರೂ ಬೇಸಿಕ್ಸ್ ಆದರೂ ನೆನಪಿದ್ದೇ ಇರುತ್ತೆ. ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ, ಅಟ್ಲೀಸ್ಟ್ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ದರ್ ಇಸ್ ಅ ಹೈ ಪ್ರಾಬಬಿಲಿಟಿ ದ್ಯಾಟ್ ಎಕ್ಸಾಂಪಲ್ಸ್ ಮೇಲೆ ಕ್ವೆಶನ್ಸ್ ಬರಬಹುದು, ರೈಟ್. ಇದನ್ನು ಬಿಟ್ಟರೆ ಐ ಆಮ್ ರೈಟಿಂಗ್ ಇಟ್ ಡೌನ್. ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಸೊ ಆ ಪ್ರಕಾರನೇ ಬರ್ಕೊಂಡು ಹೋಗ್ತೀನಿ. ಫಸ್ಟ್ ಇಂಪಾರ್ಟೆನ್ಸ್ ಎಕ್ಸಾಂಪಲ್ಸಿಗಿರಲಿ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಿಂಗ್ಡಮ್. ಎಲ್ಲ ಕಿಂಗ್ಡಮ್ ಇದು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ, ಕಿಂಗ್ಡಮ್ ಮೊನೆರಾದಲ್ಲಿ ಬರೀ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಬರೋದು. ಆ್ಯಂಡ್ ಅದರಲ್ಲೂ ಡಿವಿಷನ್ಸ್ ಇದೆ, ಯು ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ ಅಂತ. ಅದರ ಸ್ಪೆಷಾಲಿಟಿಗಳನ್ನು ನೋಡ್ಕೊಳ್ಳಿ. ಕಿಂಗ್ಡಮ್ ಪ್ರೊಟಿಸ್ಟಾ ಬಂದ ತಕ್ಷಣ ಆ ಡಿಸ್ಟಿಂಕ್ಷನ್ ಏನಿದೆ, ಡಯಾಟಮ್ಸ್ ಮತ್ತು ಡೆಸ್ಮಿಡ್ಸ್ ಒಂದು ಗ್ರೂಪಲ್ಲಿ ಬರುತ್ತೆ. ದೆನ್ ಯು ಹ್ಯಾವ್ ಡೈನೋಫ್ಲಾಜಲೇಟ್ಸ್, ಮತ್ತು ನಿಮಗೆ ಹೋಗ್ತಾ ಹೋಗ್ತಾ ಸ್ಲೈಮ್ ಹೋಲ್ಸ್ ಅಂತ ಇದೆ. ಆ್ಯಂಡ್ ದೆನ್ ಪ್ರೋಟೋಸೋವಾ ಅಂತ ಇದೆ. ಪ್ರೋಟೋಸೋವಾದಲ್ಲಿ ತಿರ್ಗಾ 4 ಗ್ರೂಪ್ ಇದೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಆ್ಯಂಡ್ ಅಗೇನ್ ದ ಕೀ ಪಾಯಿಂಟ್ಸ್, ಸರ್ಟನ್ ಯುನೀಕ್ ಪಾಯಿಂಟ್ಸ್ ನೋಡ್ಕೊಳ್ಳಿ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಎಕ್ಸಾಂಪಲ್ ಆದರೆ ಹೇಳೋದಾದರೆ ಚೀಫ್ ಪ್ರೊಡ್ಯೂಸರ್ಸ್ ಆಫ್ ಓಷನ್ಸ್ ಅಂತ ಇದೆ, ದೇ ಆರ್ ಡಯಾಟಮ್ಸ್ ಅಲ್ವಾ, ಇದನ್ನು ನೋಡ್ಕೊಳ್ಬಹುದು. ಇಲ್ಲ ನಿಮಗೆ ಡೈನೋಫ್ಲಾಜಲೇಟ್ಸಲ್ಲಿ ರೆಡ್ ಟೈಡ್ ಅನ್ನೋ ಒಂದು ಫಿನಾಮಿನನ್ನು ಗಾನಿಯೋಲ್ಯಾಕ್ಸ್ ಅನ್ನೋ ಒಂದು ಡೈನೋಫ್ಲಾಜಲೇಟ್ ತೋರಿಸುತ್ತೆ. ಸೊ ಅಂಥ ಇಂಪಾರ್ಟೆಂಟ್ ಹೈಲೈಟೆಡ್ ಕೀ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಯೂಗ್ಲಿನಾಯ್ಡ್ಸ್ ಅಂತ ಬಂದಾಗ ದೇ ಶೋ ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಅದರ ಹತ್ರ ಸೆಲ್ ವಾಲ್ ಇಲ್ಲ ಅನ್ನೋ ಒಂದು ಯುನೀಕ್ ಪಾಯಿಂಟ್. Then when you come to slime molds, they are non-photosynthetic, heterotrophic organism ಆಗಿರುತ್ತೆ, ಅದನ್ನು ನೀವು ನೋಡ್ಕೊಳ್ಬಹುದು. ದೆನ್ ಕಮ್ಸ್ ಪ್ರೋಟೋಸೋವಾ. ಪ್ರೋಟೋಸೋವಾದಲ್ಲಿ ಅಗೇನ್ 4 ಗ್ರೂಪ್ ಇದೆ, ಅಮಿಬಾಯ್ಡ್, ಫ್ಲಾಜಲೇಟ್, ಸೀಲಿಯೇಟ್ ಆ್ಯಂಡ್ ಸ್ಪೋರೋಸೋವನ್ಸ್ ಅಂತ. ಸೊ ಇದರದ್ದು ಕೀ ಫೀಚರ್ಸ್ ಯಾವುದು, ಸ್ಪೆಷಲಿ ದ ಲೋಕೋಮೋಟ್ರಿ ಆರ್ಗನಲ್ಸ್, ಇದನ್ನು ನೀವು ನೋಡ್ಕೊಳ್ಬಹುದು. ವೆನ್ ಐ ಸೇ ಕ್ಯಾರೆಕ್ಟರಿಸ್ಟಿಕ್ಸ್, ಬಿಲೀವ್ ಮೀ, ನಾನು ಮಾತಾಡ್ತಾ ಇರೋದು ಅಬೌಟ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದ್ರ ಮೇಲೆ ಕ್ವೆಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್. ಗುಡ್ ಟು ಗೋ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ
ವೈರಸಸ್ ಮೇಲೆ ಸ್ವಲ್ಪ ಕ್ವೆಶನ್ಸ್ ಬರಬಹುದು. ವೈರಸಸ್ ಇದು ಅಗೇನ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹಾಗೆ ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್ ವೈರಸಸ್ ನಿಮಗೆ ಸೈಂಟಿಸ್ಟ್ಗಳ ಬಗ್ಗೆ ಒಂದು ಲಿಸ್ಟ್ ಸಿಗುತ್ತೆ. ಓಕೆ, ಗಳ ಬಗ್ಗೆ ಒಂದು ಲಿಸ್ಟ್ ಸಿಗ್ತಾ ಇದೆ. ಅಲ್ಲಿ ಇವನೌಸ್ಕಿ ಇರ್ಬೋದು, ಬೆಜರಿಂಕ್ ಇರಬಹುದು, ಸೊ ಆಲ್ ಆಫ್ ದಟ್, ಸ್ಟ್ಯಾನ್ಲಿ ಇರಬಹುದು, ಆಲ್ ದೋಸ್ ಸೈಂಟಿಸ್ಟ್ ಅವ್ರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನೋಡ್ಕೊಳ್ಳಿ. ದೆನ್ ವಿ ಹ್ಯಾವ್ ವಿರಾಯ್ಡ್ಸಲ್ಲಿ ಬರೀ ಅವರು ಡೆಫಿನೇಷನ್ ಕೇಳೋವಂಥದ್ದು. ಪ್ರಿಯಾನ್ಸಲ್ಲಿ ಕೂಡ ಬರೀ ಡೆಫಿನೇಷನ್ ಹಾಗೆ ಸರ್ಟನ್ ಸ್ಪೆಸಿಫಿಕ್ ಅಥವಾ ಯುನೀಕ್ ಡಿಸೀಸಸ್ ಕಾಸ್ ಬೈ ವಿರಾಯ್ಡ್ಸ್ ಹಾಗೆ ಪ್ರಿಯಾನ್ಸ್, ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಇದ್ರ ಜೊತೆ ಆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದು ಕ್ರೈಟೀರಿಯಾ ಏನಿತ್ತು ಅದನ್ನು ಕೂಡ ನೋಡ್ಕೊಳ್ಳಿ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದು ಕ್ರೈಟೀರಿಯಾ ಏನಿತ್ತು ಅದನ್ನು ನೋಡಿಕೊಂಡು ಈ 3 ಡೊಮೇನ್ ಸಿಸ್ಟಮ್ ಅಂದರೆ ಏನು, ಕಾರ್ಲ್ ವೋಸ್ ಕೊಟ್ಟಿರುವಂಥ 3 ಡೊಮೇನ್ ಸಿಸ್ಟಮ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಆ್ಯಂಡ್ ಡೊಮೇನ್ ಕಮ್ಸ್ ಅಬೌವ್ ಕಿಂಗ್ಡಮ್ ಅನ್ನೋ ಒಂದು ಐಡಿಯಾ ನಿಮಗೆ ಇರಬೇಕು. ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನಲ್ಲಿ ಓವರ್ ಆಲ್ ಕೇಳೋವಂತಹ ಪ್ರಶ್ನೆ ಈ ಪರ್ಟಿಕ್ಯುಲರ್ ಪಾರ್ಟ್ಸಿಂದ ಬರುತ್ತೆ. ದೆನ್ ವಿ ಹ್ಯಾವ್ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಕಿಂಗ್ಡಮಲ್ಲಿ ನಮಗೆ ಏನೆಲ್ಲ ಕೇಳಬಹುದು, ಅಗೇನ್ ನಿಮಗೆ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಐ ಆಲ್ವೇಸ್ ಟೆಲ್ ಮೈ ಸ್ಟೂಡೆಂಟ್ಸ್, ಲಾಸ್ಟ್ ಮೂಮೆಂಟಲ್ಲಿ ಏನೂ ಕಲ್ತಿಲ್ಲ ಅಂದರೆ ಅಟ್ಲೀಸ್ಟ್ ಈ ಚಾಪ್ಟರ್ಸಿಂದ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ದೆರ್ ಈಸ್ ಅ ಹೈ ಪ್ರಾಬಬಿಲಿಟಿ ದಟ್ ದ ಕ್ವೆಶನ್ಸ್ ಕ್ಯಾನ್ ಕಮ್ ಫ್ರಾಮ್ ದಿ ಎಕ್ಸಾಂಪಲ್ಸ್. ಸೊ ಅದು ಕೂಡ ನಿಮಗೆ ನೆನಪಿರಲಿ. ದೆನ್ ಅಗೇನ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಮತ್ತೆ ಬರೋವಂಥದ್ದು ಈ ಸ್ಪೋರೋಫೈಟ್, ಗೆಮಿಟೋಫೈಟ್ ಅನ್ನೋ ಒಂದು ವರ್ಡ್. ಸ್ಪೋರೋಫೈಟ್ ಹಾಗೆ ಗೆಮಿಟೋಫೈಟ್ ಅಂತ ವರ್ಡ್ಸ್ ಇವೆ. ಪ್ರತಿ ಗ್ರೂಪಿಗೆ ಅದು ಹೇಗೆ ಅಪ್ಲೈ ಆಗುತ್ತೆ, ಅದು ಆಲ್ಗೆಗಿರಲಿ, ಬ್ರಯೋಫೈಟ್ ಆಗಿರಲಿ, ಟೆರಡೋಫೈಟ್ಸಿಗಿರಲಿ, ಜಿಮ್ನೋಸ್ಪರ್ಮ್ಸಿಗಿರಲಿ, ಪ್ರತಿ ಗ್ರೂಪಿಗೆ ಸ್ಪೋರೋಫೈಟ್ ಎಲ್ಲ ಅಪ್ಲೈ ಆಗ್ತಾ ಇದೆ ಆ್ಯಂಡ್ ಗೆಮಿಟೋಫೈಟ್ ಎಲ್ಲ ಅಪ್ಲೈ ಆಗ್ತಾ ಇದೆ. ಇಫ್ ಇಟ್ ಇಸ್ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್, ಈ ಐಡಿಯಾ ನಿಮಗೆ ಇರಲೇಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳೋ ಚಾನ್ಸ್ ಇದೆ. ರೈಟ್. ಸೊ ಸ್ಪೋರೋಫೈಟ್ ಮತ್ತು ಗೆಮಿಟೋಫೈಟ್. ದೆನ್ ಅಗೇನ್ ನಿಮಗೆ ಆಲ್ಗೆ ಅಂದ ತಕ್ಷಣ ಅದರಲ್ಲಿ ಗ್ರೀನ್, ಬ್ರೌನ್, ರೆಡ್ ಆಲ್ಗೆ ಅಂತ ಇದೆ. ಸೊ ಅದರದ್ದು ಡಿಸ್ಟಿಂಕ್ಷನ್ ಏನು ಅದನ್ನು ನೋಡ್ಕೊಳ್ಳಿ ಒಮ್ಮೆ. ಸೆಲ್ ವಾಲಲ್ಲಿ ಏನು ಡಿಫ್ರೆನ್ಸ್ ಇದೆ ಅದನ್ನು ನೋಡ್ಕೊಳ್ಳಿ. ಬಾಡಿ ಫಾರ್ಮಲ್ಲಿ ಏನು ಡಿಫ್ರೆನ್ಸ್ ಇದೆ, ವೈ ದ ಆಲ್ಗೆ ಇಸ್ ಗ್ರೀನ್ ಆರ್ ಬ್ರೌನ್ ಆರ್ ರೆಡ್ ಇನ್ ಕಲರ್, ಇದರ ಐಡಿಯಾ ಕೂಡ ನಿಮಗೆ ಇರಬೇಕು. ಬ್ರಯೋಫೈಟ್ಸಿಗೆ ಬಂದಾಗ ನಿಮಗೆ ಅಲ್ಲಿ ಲಿವರ್ ವರ್ಟ್ ಮತ್ತು ಮಾಸಸ್ ಅಂತ 2 ಗ್ರೂಪ್ ಇದೆ. ಅಲ್ಲಿ ಅಗೇನ್ ಡಿಫ್ರೆನ್ಸಸ್ ಏನು, ಒಂದು ಕಂಪ್ಯಾರಿಟಿವ್ ಸ್ಟಡಿಯನ್ನು ನೋಡ್ಕೊಳ್ಳಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಅಂಡರ್ ಅಭಿಯಾನ್ ಬ್ಯಾಚ್ ಎಲ್ಲ ಕ್ಲಾಸಸ್ ಆರ್ ಅಪ್ಲೋಡೆಡ್. ನಾನು ಹೇಳ್ತಾ ಇರೋವಂಥ ಎಲ್ಲ ಟರ್ಮಿನಾಲಜೀಸ್ ಆಗಲಿ ಅಥವಾ ಏರಿಯಾ ಆಗಲಿ ವಿಚ್ ಇಸ್ ಇಂಪಾರ್ಟೆಂಟ್ ಮೆನ್ಷನ್ ಆಗಿದೆ. ಮರ್ತು ಹೋಗ್ತಾ ಇದೆ, ನೆನಪಾಗ್ತಾ ಇಲ್ಲ ಅಂದರೆ ಪ್ಲೀಸ್ ವಿಸಿಟ್ ದೋಸ್ ವಿಡಿಯೋಸ್. ಪ್ಲೇ ಲಿಸ್ಟ್ ರೆಡಿ ಇದೆ ಅದರದ್ದು. ಆ್ಯಂಡ್ ನಿಮಗೆ ಯಾವ ಪೋರ್ಷನ್ ಸ್ಪೆಸಿಫಿಕ್ ಆಗಿ ನೋಡಬೇಕು ಅದನ್ನು ನೋಡ್ಕೊಳ್ಳಿ, ಸರಿನಾ? ಎಂಟೈರ್ ಪೋರ್ಷನ್ ಆಫ್ 11th ಹ್ಯಾಸ್ ಬಿನ್ ಡೆಲ್ಟ್. ನೀವು ಅಲ್ಲಿ ಇಲ್ಲಿ ಹೋಗಬೇಕಂತಿಲ್ಲ. ಆ್ಯಂಡ್ ಫಾರ್ ಯೋರ್ ಕನ್ವೀನಿಯನ್ಸ್ ಒಂದು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಟೇಕ್ ಹೆಲ್ಪ್ ಆಫ್ ದ್ಯಾಟ್. ಆ್ಯಂಡ್ ಪ್ಲಾಂಟ್ ಕಿಂಗ್ಡಮಿಂದ ಜನರಲ್ ಆಗಿ ಬರುವಂಥ ಪ್ರಶ್ನೆಗಳು ಇಲ್ಲಿಂದಾನೆ. ಲೈಕ್ ಐ ಟೋಲ್ಡ್, ಹ್ಯಾಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಹಾಗೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ಸನ್ನು ತೆಗೆದಿದ್ದಾರೆ ಆ್ಯಂಡ್ ಏಂಜಿಯೋಸ್ಪರ್ಮೆ ಅನ್ನೋದನ್ನು ತೆಗೆದಿದ್ದಾರೆ. ಆದರೂ 1-2 ಕ್ವೆಶನ್ ಅಲ್ಲಿಂದ ನಾನು ತೊಗೊಂಡ್ಬಂದಿದ್ದೀನಿ. ಲೆಟ್ಸ್ ಸಿ ವಾಟ್ ದೋಸ್ ಕ್ವೆಶನ್ಸ್ ಆರ್. ಬಟ್ ನಿಮ್ಗೊಂದು ಪ್ರಿಲಿಮಿನರಿ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಟು ವಾಟ್ ಆ್ಯಂಡ್ ಆಲ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನೌ ವಿ ವಿಲ್ ಬಿಗಿನ್ ವಿತ್ ಅವರ್ ಕ್ವೆಶನ್ಸ್. ಈ ಪ್ರಶ್ನೆಯನ್ನು ನೋಡಿ, 2023ಯಲ್ಲಿ ಕೇಳಿರುವಂತಹ ಪ್ರಶ್ನೆ. Let's see what the answer is. Match the following. Tumba easy. Match the following are generally easy type of questions. ನೋಡಿದ ತಕ್ಷಣ ಫಸ್ಟ್ ನೀವು ಮ್ಯಾಚ್ ದ ಫಾಲೋವಿಂಗ್ ಅಟೆಂಪ್ಟ್ ಮಾಡಬೇಕು. ಅದು ಯಾವುದೇ ರೀತಿಯ MCQ ಇರಲಿ. ರೈಟ್? ಓಕೆ. ಬ್ರಯೋಫೈಟ ಅಂದ ತಕ್ಷಣ ನಿಮಗೆ ನೋಡಿ ನಾನು ಏನಂದಿದೆ, ಎಕ್ಸಾಂಪಲ್ಸ್ ಕೇಳ್ತಾರೆ. ಎಕ್ಸಾಂಪಲ್ಸ್ ಮೇಲೆ ಪ್ರಶ್ನೆಗಳು ಸುಮಾರಿವೆ. ಸೊ ವಾಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಬ್ರಯೋಫೈಟ ಅಲ್ವಾ? ಸ್ಪ್ಯಾಗ್ನಮ್ ಆಗುತ್ತೆ. ಜಿಮ್ನೋಸ್ಪರ್ಮ್ ಅಂದ ತಕ್ಷಣ ಪೈನಸ್ ಆಗುವಂಥದ್ದು. ಆಲ್ಗೆ ವೆನ್ ಯು ಸೇ ಇಟ್ ಈಸ್ ಎಕ್ಟೋಕಾರ್ಪಸ್ ಆ್ಯಂಡ್ ಟೆರಡೋಫೈಟ ಎಡಿಯಾಂಟಮ್. ಓಕೆ, ಎಡಿಯಾಂಟಮ್. ಸೊ ಕ್ಯೂ ಆಗುತ್ತೆ ಇಲ್ಲಿ.
ಸೊ RPSQ ಅನ್ನೋ ಆರ್ಡರನ್ನು ನೀವು ಹುಡುಕ್ಬೇಕಾಗುತ್ತೆ. ರೈಟ್, ಈಸಿ ಕ್ವೆಶನ್, ಎಕ್ಸಾಂಪಲ್ ಬೇಸ್ಡ್ ಕ್ವೆಶನ್. ತುಂಬ ಮಕ್ಕಳು ಎಕ್ಸಾಂಪಲ್ ಮರ್ತು ಹೋಗ್ತಾ ಇದೆ ಅಂತ ಒಂದು ಅನಿಸಿಕೆ ಇದೆ ನಿಮಗೆ. ಓಕೆ, ಇಟ್ಸ್ ನಾಟ್ ದಟ್. ನೀವು ಒಮ್ಮೆ ಕಲ್ತ್ರೆ ಆ ಎಕ್ಸಾಂಪಲನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಕೂಡ ನಾನು ಹೇಳಿದ್ದೀನಿ ಅಲ್ವಾ. ಎಸ್, ಕರೆಕ್ಟ್ಲಿ ಮ್ಯಾಚ್ ಪೇರ್ ಆಫ್ ಆರ್ಗ್ಯಾನಿಸಮ್ಸ್ ವಿತ್ ದರ್ ಆರ್ಡರ್, ಅಗೇನ್ ಅ ಕ್ವೆಶನ್ ಆಸ್ಡ್ ಇನ್ 2023. ಇದನ್ನು ಕೂಡ ನಾನು ಹೇಳಿದೆ. ನಾನು ಏನಂದೆ ನಿಮಗೆ, ಆ ಕಿಂಗ್ಡಮ್ ಇಂದ ಸ್ಪೀಶಿ ತನಕ ಇರುವಂಥ ಸ್ಪೆಸಿಫಿಕ್ ಯುನೀಕ್ ಆಬ್ಲಿಗೇಟ್ ಕ್ಯಾಟಗರೀಸ್ ಏನಿವೆ ಅದರದ್ದು ಎಕ್ಸಾಂಪಲ್ ಸ್ಪೆಸಿಫಿಕ್ ಆಗಿ ಕೇಳುವಂಥ ಚಾನ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ದ್ಯಾಟ್ ಪರ್ಟಿಕ್ಯುಲರ್ ಪಾರ್ಟ್. ಹೋಮೋಸೆಪಿಯನ್ಸ್ ಪೊಯೇಲ್ಸ್ ಅಂತ ಇದೆ. ಟ್ರಿಟಿಕಮ್ ಏಸ್ಟಿವಮ್, ಸ್ಯಾಪಿಂಡೇಲಿಸ್, ಮ್ಯಾಂಜಿಫೆರಾ ಇಂಡಿಕಾ ಪ್ರೈಮೆಟಾ, ಮ್ಯೂಸಾ ಡೊಮೆಸ್ಟಿಕಾ ಈಸ್ ಡಿಪ್ಟೀರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಪ್ರಶ್ನೆಗೆ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿರೋದು. ಸೊ ಅವರ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ 4. 4ನೇ ಆಪ್ಷನ್ ನಮ್ಮ ಆನ್ಸರ್ ಆಗುತ್ತೆ. ಹೌಸ್ ಫ್ಲೈಗೆ ಡಿಪ್ಟೀರಾ ಅನ್ನೋ ಆರ್ಡರ್, ಮ್ಯಾಂಜಿಫೆರಾ ಇಂಡಿಕಾಗೆ ಸ್ಯಾಪೆಂಡೇಲಿಸ್ ಮ್ಯಾಚ್ ಆಗ್ತಾ ಇತ್ತು, ಟ್ರಿಟಿಕಮ್ ಏಸ್ಟಿವಮ್ಗೆ ಪೊಯೇಲ್ಸ್ ಆ್ಯಂಡ್ ಹೋಮೋಸೆಪಿಯನ್ಸ್ಗೆ ಪ್ರೈಮೆಟಾ ಮ್ಯಾಚ್ ಆಗ್ತಿತ್ತು. ಸೊ ಆಲ್ ದಿ 3 ಆರ್ ರಾಂಗ್, ಬಟ್ ದ 4th ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದೆ ಹೋಗೋಣ. 2022 ಅಲ್ಲಿ ಕೇಳಿರೋಂಥ ಪ್ರಶ್ನೆ ನಾನು ಏನಿದೆ, ಪ್ರಿಯಾನ್ಸ್ ಇದು ಡಿಸೀಸ್, ಹಾಗೆ ವಿರಾಯ್ಡ್ಸ್ ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಬರುತ್ತೆ, ವಿರಾಯ್ಡ್ಸ್ ಆರ್ ಟಿಲ್ ನೌ ನೋನ್ ಟು ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಓನ್ಲಿ, ಹಾಗೆ ಪ್ರಿಯಾನ್ಸ್ ಆರ್ ನೋನ್ ಟು ಕಾಸ್ ಡಿಸೀಸಸ್ ಇನ್ ಆನಿಮಲ್ಸ್ ಓನ್ಲಿ. ಈ 2 ಸ್ಟೇಟ್ಮೆಂಟ್, ಇಂಥ ಒಂದು ರಿಯಲೈಸೇಷನ್ ನಿಮ್ಗೆ ಇರಲಿಲ್ಲ ಅಂದರೆ ಬರ್ಕೊಂಬೇಡಿ ಎಲ್ಲಾದರೂ, ಸೊ ದ್ಯಾಟ್ ದೆರ್ ಇಸ್ ನೋ ಕನ್ಫ್ಯೂಷನ್. ಓಕೆ, ಸೊ ಇಲ್ಲಿ ನಿಮಗೆ ಬೊವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪೆಥಿ ಕೇಳ್ತಾ ಇದ್ದಾರೆ. ದನಗಳಲ್ಲಿ ಅಥವಾ ಕೌವಲ್ಲಿ ಆಗುವಂಥ ಒಂದು ಡಿಸೀಸ್ ಇದು, ವೆ ದ ಬ್ರೈನ್ ಇಸ್ ಎಫೆಕ್ಟೆಡ್, ಮ್ಯಾಡ್ ಕೌ ಡಿಸೀಸ್ ಅಂತ ಕೂಡ ಇದನ್ನು ಹೇಳ್ತೀವಿ ನಾವು ಕಾಮನ್ ಟರ್ಮ್ಸಲ್ಲಿ. ಸ್ಪೆಸಿಫಿಕ್ ಆಗಿ ಟೆಕ್ನಿಕಲ್ ಆಗಿ ಹೇಳೋದಾದರೆ ಬೊವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪೆಥಿ ಇಸ್ ಕಾಸ್ಡ್ ಬೈ ಪ್ರಿಯಾನ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ರೈಟ್, ಈಸಿ. ಯು ವಿಲ್ ಸಿ ದಟ್ ದ ಕ್ವೆಶನ್ಸ್ ಆಸ್ಡ್ ಆರ್ ಈಸಿ. ಯಾವುದೇ ಎಕ್ಸಾಮ್ ಇರಲಿ, ದ ಕ್ವೆಶನ್ಸ್ ಆರ್ ಡಿವೈಡೆಡ್ ಇಂಟು ಈಸಿ, ಮೀಡಿಯಮ್ ಹಾಗೆ ಡಿಫಿಕಲ್ಟ್ ಅಥವಾ ವೆರಿ ಡಿಫಿಕಲ್ಟ್ ಅಂತ 4 ಕ್ಯಾಟಗರಿ ಇರಬಹುದು. ಬಟ್ ವಾಟ್ ಐ ಹ್ಯಾವ್ ಸೀನ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಓವರ್ ದಿ ಇಯರ್ಸ್, 4 ಕ್ಯಾಟಗರಿ ಬಯಾಲಜಿಯಲ್ಲಿ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸೊ ದ ನಂಬರ್ ಆಫ್ ಕ್ವೆಶನ್ಸ್ ಆರ್ ವೆರಿ ಲೆಸ್ ಇನ್ ವೆರಿ ಡಿಫಿಕಲ್ಟ್ ಕ್ಯಾಟಗರಿ. 1 ಅಥವಾ 2 ಇರಬಹುದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. 3ನೇ ಕ್ಯಾಟಗರಿ ಡಿಫಿಕಲ್ಟಲ್ಲಿ ಕೂಡ ಬರುವಂಥ ಪ್ರಶ್ನೆಗಳು ಕಮ್ಮಿ, 3ರಿಂದ 5 ಇರಬಹುದು. ಈ ಮೀಡಿಯಮ್ ಮತ್ತು ಈಸಿಯಲ್ಲಿ ಬರುವಂಥ ಕ್ವೆಶನ್ಸ್ ಜಾಸ್ತಿ. ನೀವು ಡೈವರ್ಸಿಟಿ ಅಂತ ಯೂನಿಟ್ ತೆಗೆದಾಗ ದ ಕ್ವೆಶನ್ಸ್ ಆರ್ ಜನರಲಿ ವೆರಿ ಈಸಿ, ಡೈರೆಕ್ಟ್ ಬರುವಂಥ ಕ್ವೆಶನ್ಸ್ ಇರುತ್ತೆ. ರೈಟ್, ನಮ್ಮ ಏಮ್ ಏನಿರಬೇಕು, ಈಸಿ ಮತ್ತು ಮೀಡಿಯಮನ್ನು ಕ್ರ್ಯಾಕ್ ಮಾಡಿದ್ರೆ ಹಾರ್ಡ್ ಮತ್ತು ವೆರಿ ಡಿಫಿಕಲ್ಟ್ ಅಥವಾ ಡಿಫಿಕಲ್ಟ್ ಮತ್ತು ವೆರಿ ಡಿಫಿಕಲ್ಟ್ ಕ್ಯಾಟಗರಿಯನ್ನು ಕ್ರ್ಯಾಕ್ ಮಾಡೋದು ಈಸಿ, ಬಿಕಾಸ್ ಯುವರ್ ಕಾನ್ಫಿಡೆನ್ಸ್ ಇಸ್ ಬೂಸ್ಟೆಡ್ ವೆನ್ ಯು ಕ್ರ್ಯಾಕ್ ಈಸಿ ಆ್ಯಂಡ್ ಮೀಡಿಯಮ್ ಲೆವೆಲ್ ಕ್ವೆಶನ್ಸ್ ಅಲ್ವಾ. ಎಸ್, ಫೈಕೋಎರಿಥ್ರಿನ್ ಆ್ಯಂಡ್ ಫ್ಲೋರಿಡಿಯನ್ ಸ್ಟಾರ್ಚ್ ಇಸ್ ಫೌಂಡ್ ಇನ್ 2022 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಐ ಟೋಲ್ಡ್ ಯು ವೆನ್ ಯು ಟಾಕಿಂಗ್ ಅಬೌಟ್ ಆಲ್ಗೆ, ಅಲ್ಲಿ ಗ್ರೀನ್ ಆಲ್ಗೆ, ಬ್ರೌನ್ ಮತ್ತು ರೆಡ್ ಆಲ್ಗೆ ಅಂತ ಬರುತ್ತೆ. ಅದರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. NCERTಯಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ, ವೆರ್ ದೆ ಮೆನ್ಷನ್ ದ ಸೆಲ್ ವಾಲ್ ಮೆಟೀರಿಯಲ್, ದ ಸ್ಟೋರ್ಡ್ ಮೆಟೀರಿಯಲ್ ಏನು ಡಿಫ್ರೆನ್ಸ್ ಇದೆ ಅದೆಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಆ ಪರ್ಟಿಕ್ಯುಲರ್ ಬಾಕ್ಸ್ ಮೇಲೆ ಅಥವಾ ಪರ್ಟಿಕ್ಯುಲರ್ ಟ್ಯಾಬ್ಯುಲರ್ ಕಾಲಮ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ಫೈಕೋಎರಿಥ್ರಿನ್ ಹಾಗೆ ಫ್ಲೋರಿಡಿಯನ್ ಸ್ಟಾರ್ಚ್ ಈಸ್ ಫೌಂಡ್ ಇನ್ ಅಂತ. ಫ್ಲೋರಿಡಿಯನ್ ಸ್ಟಾರ್ಚ್ ಆಗಲಿ, ಫೈಕೋಎರಿಥ್ರಿನ್ ಆಗಲಿ, ಎರಿಥ್ರಿನ್ ಅಥವಾ ಎರಿಥ್ರೋಸ್ ಅಂದರೆ ರೆಡ್ ಕಲರ್, ಫೈಕೋ ಅಂದರೆ ಆಲ್ಗಾ. ರೆಡ್ ಅಂದಿದ ತಕ್ಷಣ ನಿಮಗೆ ರೆಡ್ ಆಲ್ಗೆ ಒಂದೇ ಆಪ್ಷನಲ್ಲಿ ಇರೋದು, ಆ್ಯಂಡ್ ದ್ಯಾಟ್ಸ್ ಯೋರ್ ಆನ್ಸರ್. ಸೊ ಇಲ್ಲಿ ಒಂದು ರೀತಿಯಲ್ಲಿ ಕ್ವೆಶನಲ್ಲಿ ಆನ್ಸರನ್ನು ಕೊಟ್ಬಿಟ್ಟಿದ್ದಾರೆ. ಬರೀ ಫ್ಲೋರಿಡಿಯನ್ ಸ್ಟಾರ್ಚ್ ಕೇಳಿದರೆ ಸ್ವಲ್ಪ ಡೌಟ್ ಆಗ್ತಿತ್ತೇನೋ. ಇಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಈಸ್ ಆ್ಯಕ್ಚುಲಿ ಬ್ಯಾಕ್ಟೀರಿಯಾ, ಇಟ್ ಈಸ್ ನಾಟ್ ಇವನ್ ಅನ್ ಆಲ್ಗೆ. ಇದು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಆಗಿರೋದು. ಬ್ರೌನ್ ಆಲ್ಗೆಯಲ್ಲಿ ಲ್ಯಾಮಿನಾರಿನ್ ಇಸ್ ಅ ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಅಂತೀವಿ, ಮ್ಯಾನಿಟಾಲ್. ಆ್ಯಂಡ್ ಗ್ರೀನ್ ಆಲ್ಗೆ ಬಂದಾಗ ಪೈರನಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಎನಿವೇಸ್ ಆರ್ ಆನ್ಸರ್ ಇಸ್ ಆಪ್ಷನ್ ಸಿ ಹಿಯರ್. 2022 ಅಲ್ಲೇ ಕೇಳಿರೋ ಇನ್ನೊಂದು ಪ್ರಶ್ನೆ, ದಿಸ್ ಬಿಲಾಂಗ್ಸ್ ಟು ಲಿವಿಂಗ್ ವರ್ಲ್ಡ್ ಚಾಪ್ಟರ್. ಬೈನಾಮಿಯಲ್ ನಾಮನ್ಕ್ಲೇಚರನ್ನು ಯಾರು ಇಂಟ್ರಡ್ಯೂಸ್ ಮಾಡಿರೋದು? ಬೈನಾಮಿಯಲ್ ನಾಮನ್ಕ್ಲೇಚರನ್ನು ಕೊಟ್ಟಿರೋರು ನಮ್ಮ ಕೆರೋಲಸ್ ಲಿನೇಯಸ್ ಅನ್ನೋ ಸೈಂಟಿಸ್ಟ್. ಆ ಕಿಂಗ್ಡಮ್ ಟು ಸ್ಪೀಶಿ ಏನಿದೆ, ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಿನೇಯನ್ ಹೈರಾರ್ಕಿ, ಬಿಕಾಸ್ ಅದನ್ನು ಲಿನೇಯಸ್ ಮೆನ್ಷನ್ ಮಾಡಿರೋದು
in his books. Okay, yes, easy. All right, statement type question ಕೇಳಿದರೆ 2021 ನಲ್ಲಿ. Let's read the statements. First one is assertion. Assertion ಅಲ್ಲಿ ಏನು ಹೇಳ್ತಾ ಇದ್ದಾರೆ, that bryophytes and pteridophytes, okay, in bryophytes and pteridophytes the number of male gametes produced is several thousand times the number of female gametes produced. ಇದು ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಒಂದು ಆಂಥರಿಡಿಯಮ್ ಇಂದ in pteridophyte and bryophyte both lot of antherozoids are produced. Antherozoids are nothing but male gametes. However, ನೀವು ಒಂದು ಆರ್ಕಿಗೋನಿಯಾ ಅಂತ ತಗೊಂಡ್ರೆ ಒಂದು ಆರ್ಕಿಗೋನಿಯಾದಲ್ಲಿ ಒಂದೇ ಎಗ್ ಸೆಲ್ ಇರೋದು ಇನ್ ಅ ನಾರ್ಮಲ್ ಕಂಡೀಷನ್. ಸೊ ನ್ಯಾಚುರಲಿ ದ ನಂಬರ್ ಆಫ್ ಫೀಮೇಲ್ ಗೆಮೀಟ್ಸ್ ವಿಲ್ ರೆಡ್ಯೂಸ್ ಆಸ್ ಕಂಪೇರ್ ಟು ದ ನಂಬರ್ ಆಫ್ ಮೇಲ್ ಗೆಮೀಟ್ಸ್. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗುತ್ತೆ. Large number of male gametes fail to reach female gametes during transport. ಇದು ಕೂಡ ಸರಿ. Why there should be large number of male gametes produced? Because ಆ male gametes ನೀರನ್ನು ಯೂಸ್ ಮಾಡ್ಕೊಂಡು ಫೀಮೇಲ್ ಗೆಮೀಟ್ ಹತ್ರ ಬರಬೇಕು ಆ್ಯಂಡ್ ಓನ್ಲಿ ಒನ್ ಆಫ್ ದೆಮ್ ಕ್ಯಾನ್ ಫ್ಯೂಸ್ ವಿತ್ ದಿ ಎಗ್. ಎಲ್ಲನೂ ಎಗ್ ಜೊತೆ ಫ್ಯೂಸ್ ಆಗೋಕ್ಕಾಗಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಸಿಮಿಲರ್ ಟು ವಾಟ್ ಹ್ಯಾಪನ್ಸ್ ಇನ್ ಹ್ಯೂಮನ್ ಬಾಡಿ ಅಲ್ವಾ? ದಟ್ಸ್ ವೈ ತುಂಬ ವೇಸ್ಟೇಜ್ ಇದೆ. ಅದಕ್ಕೋಸ್ಕರ ಜಾಸ್ತಿ ನಂಬರಲ್ಲಿ ಮೇಲ್ ಗೆಮೀಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದ್ಯಾಟ್ ಅಟ್ ಲೀಸ್ಟ್ ಫ್ಯೂ ಆಫ್ ದೆಮ್ ಮೇಕ್ ಇಟ್ ಟು ಎಗ್ ಆ್ಯಂಡ್ ಅದರಿಂದ ಒಂದೇ ಒಂದು ಮೇಲ್ ಗೆಮೀಟ್ ಎಗ್ ಜೊತೆ ಫ್ಯೂಸ್ ಆಗುವಂಥದ್ದು. ಸೊ ಎಸ್, ಇದು ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ವಿಲ್ ಬಿ ಅವರ್ ಆನ್ಸರ್. ಆಪ್ಷನ್ ಬಿ ಆಗುತ್ತಿಲ್ಲಿ. ನೆಕ್ಸ್ಟ್ ನೋಡೋಣ. ಕಾನ್ಸೆಪ್ಟ್ ಆಫ್ ಕಂಟೇಜಿಯಮ್ ವೈವಮ್ ಫ್ಲೂಯಿಡಮ್ ವಾಸ್ ಗಿವನ್ ಬೈ ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ ವೆನ್ ಯು ಕಮ್ ಟು ವೈರಸಸ್ ಯು ಹ್ಯಾವ್ 3 ಸೈಂಟಿಸ್ಟ್, ಇವನೌಸ್ಕಿ, ಸ್ಟ್ಯಾನ್ಲಿ ಹಾಗೆ ಬಿಜೆರ್ನಿಕ್ ಅಂತ ಹೇಳ್ತೀವಿ ನಾವು. ಬಿಜೆರಿನಿಕ್ ಆಗಲಿ ಆರ್ ಬೇರಿನೆಕ್ ಅಂತ ಪ್ರೊನೌನ್ಸಿಯೇಷನ್ ಇದೆ. ಇಲ್ಲಿ RH ವಿಟೇಕರನ್ನು ರೂಲ್ ಔಟ್ ಮಾಡಬಹುದು ಬಿಕಾಸ್ ಹೀ ಈಸ್ ದ ಒನ್ ಹೂಸ್ ಇನ್ವಾಲ್ವ್ಡ್ ಇನ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಯಾರು? ಇಟ್ ವಾಸ್ RH ವಿಟೇಕರ್. ಈ ಕಂಟೇಜಿಯಮ್ ವೈವಮ್ ಫ್ಲೂಯಿಡಮ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಕಂಟೇಜಿಯಮ್ ವೈವಮ್ ಫ್ಲೂಯಿಡಮ್? ನಾವು ದಿಸ್ ಈಸ್ ಅ ಲ್ಯಾಟಿನೈಸ್ಡ್ ವರ್ಷನ್. ಇದರ ಅರ್ಥ ಏನು? ಕಂಟೇಜಿಯಸ್ ಪಾಯ್ಸನಸ್ ಫ್ಲೂಯಿಡ್ ಅಂತ. ಕಂಟೇಜಿಯಸ್ ಅಂತ ಹೇಳಿದ್ರೆ ಏನು? It is basically a particular type of fluid which can transmit the disease ಅಂತ ಹೇಳ್ತೀವಿ. ಸೊ ಕಂಟೇಜಿಯಸ್ ಪಾಯ್ಸನಸ್ ಫ್ಲೂಯಿಡ್ ಅಂತ ಹೇಳೋವಂಥದ್ದು. ಇದನ್ನು ಯಾರು ಕೊಟ್ಟಿರೋದು? ಬಿಜೆರ್ನೆಕ್ ಅಂತ ಹೇಳ್ಬಹುದು. ಹಿ ವಾಸ್ ದ ಸೈಂಟಿಸ್ಟ್ ಹೂ ಮೆನ್ಷನ್. ಅವ್ರು ಏನು ಮಾಡ್ತಾರೆ, ಈ ಟೊಬ್ಯಾಕೊ ಪ್ಲಾಂಟ್ ಇದೆಯಲ್ವ ವಿಚ್ ವಾಸ್ ಅಫೆಕ್ಟೆಡ್ ಬೈ ದ ಟೊಬ್ಯಾಕೊ ಮೊಸೈಕ್ ವೈರಸ್, ಆ ಎಲೆಗಳನ್ನು ತಗೊಂಡು ಅದರದ್ದೊಂದು ಡಿಕಾಕ್ಷನ್ ಮಾಡ್ತಾರೆ, ಅದನ್ನು ರುಬ್ಬಿ ಚೆನ್ನಾಗಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂತಹ ಲಿಕ್ವಿಡ್ ಅಥವಾ ಫ್ಲೂಯಿಡ್ ಏನಿದೆ ಅದನ್ನು ಹೆಲ್ದಿ ಆಗಿರೋಂಥ ಲೀಫ್, ಓಕೆ, ಹಸಿರು ಲೀಫ್ ವಿಚ್ ಇಸ್ ನಾಟ್ ಅಫೆಕ್ಟೆಡ್ ಬೈ ದ ವೈರಸ್, ಅದಕ್ಕೆ ಅಪ್ಲೈ ಮಾಡಿ ವೇಟ್ ಮಾಡ್ತಾರೆ ಆ್ಯಂಡ್ ಹಿ ಸೀಸ್ ದ್ಯಾಟ್ ದ ಲೀವ್ಸ್ ಆರ್ ಅಫೆಕ್ಟೆಡ್ ಆಫ್ಟರ್ ಅ ಫ್ಯೂ ಡೇಸ್. ಸೊ ದಿಸ್ ವಾಸ್ ದ ಪ್ರಾಬ್ಲಮ್. ಆ್ಯಂಡ್ ದಟ್ಸ್ ವೈ ಅವ್ರಿಗೆ ಅದು ಯಾವ ಆರ್ಗ್ಯಾನಿಸಮ್ ಅಂತ ಅಥವಾ ಯಾವುದು ಪಾರ್ಟಿಕಲ್ ಇಸ್ ಅಫೆಕ್ಟಿಂಗ್ ಅಂತ ಗೊತ್ತಿರಲಿಲ್ಲ. ಸೊ ವಾಟ್ ಹೀ ಡಸ್, ಹೀ ಸಿಂಪ್ಲಿ ಸೇಸ್ ದ್ಯಾಟ್ ಕಂಟೇಜಿಯಸ್ ವೈರಸ್ ಅಥವಾ ಪಾಯ್ಸನಸ್ ಫ್ಲೂಯಿಡ್ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅವರು. ರೈಟ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಗೋ. 2021ನಲ್ಲಿ ಐಡೆಂಟಿಫೈ ದಿ ಆಡ್ ಒನ್ ಔಟ್. ಈ ಆಡ್ ಒನ್ ಔಟ್ ಅಂದ ತಕ್ಷಣ ಮೋಸ್ಟ್ ಆಫನ್ ಇಟ್ ಡಸ್ ನಾಟ್ ಬಿಲಾಂಗ್ ಟು ಅ ಪರ್ಟಿಕ್ಯುಲರ್ ಗ್ರೂಪ್ ಅನ್ನೋ ಥರ ಪ್ರಶ್ನೆ ಬರುತ್ತೆ. ಆಡ್ ಒನ್ ಔಟ್ ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ರಾಂಗ್, ಅಲ್ಲಿ ಏನೋ ತಪ್ಪಿದೆ ಆ 4 ಆಪ್ಷನಲ್ಲಿ, ಅದನ್ನು ಹುಡುಕಿ ಅಂತ ಕೇಳಿರೋದು. ಲೈಕ್ ಹಿಯರ್ ಯೂಸ್ಟಿಲಾಗೋ, ಆಲ್ಟರ್ನೇರಿಯಾ, ಕೊಲೆಟೋಟ್ರೈಕಮ್ ಹಾಗೆ ಟ್ರೈಕೋಡರ್ಮಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ ಯು ಒಬ್ಸರ್ವ್, ಇದು ನಮ್ಮ ಫಂಗೈಯಲ್ಲಿ ಫಂಗೈಯಿಂದ ಬಂದಿರೋಂಥ ಪ್ರಶ್ನೆ, ಅಗೈನ್ ಎಕ್ಸಾಂಪಲ್ ಬೇಸ್ಡ್. ಆಲ್ಟರ್ನೇರಿಯಾ, ಕೊಲೆಟೋಟ್ರೈಕಮ್ ಹಾಗೆ ಟ್ರೈಕೋಡರ್ಮಾ ಇದು 3 ಕೂಡ ಡ್ಯೂಟೆರೋಮೈಕೋಟಕ್ಕೆ ಬಿಲಾಂಗ್ ಆಗುತ್ತೆ. ಇಟ್ ಬಿಲಾಂಗ್ಸ್ ಟು ಡ್ಯೂಟೆರೋಮೈಕೋಟ. ಊಸ್ಟಿಲಾಗೋ is the only one which does not belong to
ಡ್ಯೂಟೆರೋಮೈಕೋಟಾ. ಸೊ ಆಡ್ ಒನ್ ಔಟ್ ಕೇಳಿದರೆ ದಿಸ್ ಬಿಕಮ್ಸ್ ಅವರ್ ಆನ್ಸರ್. ನಮ್ಮ ಉತ್ತರ ಇದಾಗೋದು. ಕರೆಕ್ಟ್. ರಸ್ಟ್ ಫಂಗೈ, ಸ್ಮಟ್ ಫಂಗೈ ಅಂತ ಕೇಳಿರ್ತೀರ. ಪಕ್ಸೀನಿಯಾ, ರಸ್ಟ್, ಊಸ್ಟಿಲಾಗೋ, ಸ್ಮಟ್ ಫಂಗೈ ಅಂತ ಬರುತ್ತೆ. ಕರೆಕ್ಟ್. ಎಸ್, ಆಡ್ ಒನ್ ಔಟ್ ಕೇಳಿದರೆ ವಿ ವರ್ ಏಬಲ್ ಟು ಆನ್ಸರ್ ಇಟ್. 2021 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಹೋಲ್ಡ್ ಫಾಸ್ಟ್ ಟೈಪ್ ಆ್ಯಂಡ್ ಫ್ರಾಂಡ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಂತ ಕೇಳಿದ್ದಾರೆ. ಈ ಹೋಲ್ಡ್ ಫಾಸ್ಟ್ ಟೈಪ್ ಹಾಗೆ ಫ್ರಾಂಡ್ ಅನ್ನೋದು ಬ್ರೌನ್ ಆಲ್ಗೆಯಲ್ಲಿ ಬರುತ್ತೆ. ಬ್ರೌನ್ ಆಲ್ಗೆಯಲ್ಲಿ ಬರುವಂಥದ್ದು ಒಂದು ಪೇಜ್ ಇದೆ ನಿಮ್ಮ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ. ಅಲ್ಲಿ ಬರೀ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಓನ್ಲಿ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ ಆಫ್ ಆಲ್ಗೆ, ಗ್ರೀನ್, ಬ್ರೌನ್ ಮತ್ತು ರೆಡ್ ಆಲ್ಗೆ. ಆ ಪೇಜನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅದರಲ್ಲಿ ಲೇಬಲಿಂಗ್ಸ್ ಇದೆ. ಬ್ರೌನ್ ಆಲ್ಗೆಯಲ್ಲಿ ಹೋಲ್ಡ್ ಫಾಸ್ಟ್, ಸ್ಟೈಪ್, ಫ್ರಾಂಡ್ ಮತ್ತು ಏರ್ ಬ್ಲ್ಯಾಡರ್ ಅಂತ ಕೂಡ ಒಂದು ಲೇಬ್ಲಿಂಗ್ ಮಾಡಿದ್ದಾರೆ. ಸೊ ಪ್ಲೀಸ್ ಲುಕ್ ಇನ್ ಟು ದ್ಯಾಟ್. ಸೊ ನೀವು ಏನು ಮಾಡಬೇಕು, ಯು ಹ್ಯಾವ್ ಟು ಸರ್ಚ್ ಫಾರ್ ದ ಬ್ರೌನ್ ಆಲ್ಗೆ ಹಿಯರ್. And that is laminaria. Volvox, Gelidium, Porphyra. Gelidium ಮತ್ತು Porphyra comes under red algae. Volvox is a green algae. So ಇದಕ್ಕೆ of course this cannot be the answer. So ನಮ್ಮ ಆನ್ಸರ್ ಆಪ್ಷನ್ ಎ. 2020 ಕೇಳಿರುವಂತಹ ಪ್ರಶ್ನೆ ಯಾವುದು ಅಂತ ನೋಡೋಣ. ಅಗೇನ್ ಮ್ಯಾಚ್ ದ ಫಾಲೋವಿಂಗ್. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಬೇಸ್ಡ್. ನೋಡಿ, ಎಕ್ಸಾಂಪಲ್ ಬೇಸ್ಡ್ ಪ್ರಶ್ನೆಗಳು ಎಷ್ಟಿವೆ. ಅದಕ್ಕೆ ನಾನು ಹೇಳಿದ್ದು ಲಾಸ್ಟ್ ಮೂಮೆಂಟಿಗೆ ಏನು ಓದೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಎಕ್ಸಾಂಪಲನ್ನು ನೋಡ್ಕೊಳ್ಳಿ. ದ್ಯಾಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಫೈಕೋಮೈಸೆಟ್ಗೆ ಎಕ್ಸಾಂಪಲ್ ಏನು, ಆಸ್ಕೋಗೇನು, ಬೆಸಿಡಿಯೋಗೇನು, ಡ್ಯೂಟ್ರೋಮೈಕೋಟಕ್ಕೆ ಏನು ಅಂತ. ವಿತ್ ಅ ವೆರಿ ಕಾಮ್ ಮೈಂಡ್ ಎಕ್ಸಾಂಪಲ್ ನೋಡಿದ ತಕ್ಷಣ ನಾವು ಪ್ಯಾನಿಕ್ ಆಗಬಾರ್ದು. ವಿ ವಿಲ್ ರಿಮೆಂಬರ್. ನಿಮ್ಮ ಬ್ಯಾಕ್ ಆಫ್ ದ ಮೈಂಡ್, ನಿಮ್ಮ ಮೆದುಳಲ್ಲಿ ಅಷ್ಟು ಓದಿರ್ತೀರ, ಎಲ್ಲೋ ಒಂದು ಮೂಲೆಯಲ್ಲಿ ಎಕ್ಸಾಂಪಲ್ಸ್ ಇದ್ದೇ ಇರುತ್ತೆ. ದ ಮೂಮೆಂಟ್ ಯು ರೀಡ್, ಅದು ವಿಲ್ ಫ್ಲ್ಯಾಶ್ ಇನ್ ಫ್ರಂಟ್ ಆಫ್ ಯು ಐಸ್, ನಿಮ್ಮ ಕಣ್ಮುಂದೆ ಬಂದೇ ಬರುತ್ತೆ. ಸೊ ಯು ಶುಡ್ ನಾಟ್ ಬಿ ಅಂಡರ್ ಕಾನ್ಫಿಡೆಂಟ್. ಪ್ಯಾನಿಕ್ ಆದರೆ ಮರ್ತು ಹೋಗುತ್ತೆ. ಸೊ ಬಿ ಕಾಮ್. ಎಕ್ಸಾಂಪಲ್ಸ್ ನನಗೆ ನೆನಪಿದೆ ಅಂತ ಅಂದ್ಕೊಂಡು ನೀವು ಓದ್ತಾ ಹೋಗಿ ಕ್ವೆಶನನ್ನು. ಇದನ್ನು ಹಾಗೆ ಸಾಲ್ವ್ ಮಾಡೋಣ. ಫೈಕೋಮೈಸೆಟ್ ಇಸ್ ದ ಫಸ್ಟ್ ಗ್ರೂಪ್ ಇನ್ ಕಿಂಗ್ಡಮ್ ಫಂಗೈ. ಇದರಲ್ಲಿ ಏನು ಬರುತ್ತೆ, ಆಲ್ಬ್ಯುಗೋ ಅನ್ನೋದನ್ನು ಕೇಳಿದ್ದೀನಿ ನಾನು. ಕರೆಕ್ಟ್ ಅಲ್ವಾ? ಮಸ್ಟರ್ಡಲ್ಲಿ ಡಿಸೀಸ್ ಕಾಸ್ ಮಾಡುತ್ತೆ. ಆಸ್ಕೋಮೈಸೆಟ್ ಪೆನಿಸಿಲಿನ್ ಅನ್ನೋ ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಮಾಡುತ್ತೆ. ಬೆಸಿಡಿಯೋಮೈಕೋಟಾದಲ್ಲಿ ಫಂಗೈ, ದ್ಯಾಟ್ ಈಸ್ ಮಶ್ರೂಮ್ ಬರುವಂತಹ ಗ್ರೂಪ್. ಅದು ಯಾವುದು? ಬೆಸಿಡಿಯೋಮೈಕೋಟಾ. ಓಕೆ, ಅದರಲ್ಲಿ ಪಕ್ಸೀನಿಯಾ, ರಸ್ಟ್ ಫಂಗೈ ಅಂತ ಬರುತ್ತೆ. ಇಟ್ ಕಾಸಸ್ ಅ ಡಿಸೀಸ್ ಕಾಲ್ಡ್ ಆಸ್ ರಸ್ಟ್ ಡಿಸೀಸ್ ಇನ್ ವೀಟ್ ಪ್ಲಾಂಟ್ಸ್. ಆ್ಯಂಡ್ ಡ್ಯೂಟೆರೋಮೈಕೋಟಾದಲ್ಲಿ ಬರುವಂಥದ್ದು ಏನು? ಆಲ್ಟರ್ನೇರಿಯಾ. ಸೊ RPSQ. This is going to be your option, that is option D, right? Next, plants like Mercantia and Funaria, okay, produce gametes by mitosis because anta ide. Idu 2019 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆ, ನಾವು ಇಂಥ ಪ್ರಶ್ನೆಯನ್ನು ಮುಂದೆ ಬರೋ ಎಕ್ಸಾಮ್ಸಲ್ಲಿ ಕೇಳ್ತಾರೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ದ ರೀಸನ್ ಬೀಯಿಂಗ್ ದಿಸ್ ಈಸ್ ಅ ಪಾರ್ಟ್ ಆಫ್ ದ ಲೈಫ್ ಸೈಕಲ್. ನೀವು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಕಲಿಬೇಕಾದ್ರೆ ದಿಸ್ ಕ್ಯಾನ್ ಬಿ ಸ್ಟಡಿಡ್ ದೇರ್ ಇನ್ ಡೀಟೇಲ್. ಹವೆವರ್ ಇದನ್ನು ಕ್ಯಾರೆಕ್ಟರಿಸ್ಟಿಕ್ಸಿಂದ ಎಕ್ಸ್ಕ್ಲೂಡ್ ಮಾಡೋಕ್ಕೂ ಆಗಲ್ಲ. ದಟ್ಸ್ ವೈ ಐವ್ ಇನ್ಕ್ಲೂಡೆಡ್ ದಿಸ್ ಕ್ವೆಶನ್. ಸೊ ನಮ್ಗೆ ಗೊತ್ತಿಲ್ಲ, ಬರುವಂಥ ಎಕ್ಸಾಮ್ಸಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರ. ದಿಸ್ ಇಸ್ ಮೋರ್ ರಿಲೇಟೆಡ್ ಟು ದ ಲೈಫ್ ಸೈಕಲ್, ದಟ್ ಇಸ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಆದರೂ ಆನ್ಸರ್ ನೋಡ್ಕೊಳ್ಳೋಣ. ಐ ಆಮ್ ಅಸ್ಯೂಮಿಂಗ್ ನೀವು ಇದನ್ನು ಕಲ್ತಿರ್ತೀರಾ. ಮರ್ಕ್ಯಾನ್ಶಿಯಾ ಆ್ಯಂಡ್ ಫ್ಯೂನೇರಿಯಾ ಎರಡು ಬ್ರಯೋಫೈಟಾಕ್ಕೆ ಬಿಲಾಂಗ್ ಆಗುವಂಥದ್ದು. ಆಲ್ಗೆ ಆದ ನಂತರ ಏನು ಬರ್ತಾ ಇದೆ? ಬ್ರಯೋಫೈಟಾ. ಸೊ ಇಟ್ ಈಸ್ ಬಿಲಾಂಗಿಂಗ್ ಟು ಬ್ರಯೋಫೈಟಾ. ಪ್ಲಾಂಟ್ ಹ್ಯಾಪ್ಲಾಯ್ಡ್ ಬಾಡಿಯನ್ನು ತೋರಿಸ್ತಾ ಇದೆ. ಸೊ ಇಫ್ ಪ್ಲಾಂಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್, ನ್ಯಾಚುರಲಿ ಏನಾಗುತ್ತೆ? ಮೈಟೋಸಿಸ್ ಆಗಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಆರ್ಗ್ಯಾನಿಸಮ್ ಆಗಲಿ, ನೋ ಮ್ಯಾಟರ್ ವಿಚ್ ಆರ್ಗ್ಯಾನಿಸಮ್, ಅದು ಲೋವರ ಹೈಯರ, ಗ್ಯಾಮೀಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್. ನಾನು ನಿಮಗೆ ಇದಕ್ಕೊಂದು ಲಾಜಿಕ್ ಕೊಡ್ತಾ ಇದ್ದೀನಿ. ಓಕೆ, ಹೌ ಟು ಸಾಲ್ವ್ ದಿಸ್. ಲೆಟಸ್ ಸೇ ನೀವು ಲೈಫ್ ಸೈಕಲ್ದ ಐಡಿಯಾನಿಲ್ಲ, ನಿಮಗೆಲ್ಲ ಮರ್ತೋಗಿದೆ. ದೆನ್ ಹೌ ಟು ಸಾಲ್ವ್ ದ ಕ್ವೆಶನ್? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ ಬೇಸ್ಡ್ ಆನ್ ದ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರ್. ಹೇಗೆ ಅಂತ ಹೇಳ್ತೀನಿ. ಈ ನಾಲೆಜ್ ನಿಮಗೆ ಪ್ರಯರ್ ಇರಬೇಕು ದಟ್ ಗೆಮೀಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್. ಅದು ಲೋವರ್ ಆರ್ಗ್ಯಾನಿಸಮ್ ಆಗಲಿ, ಹೈಯರ್ ಆರ್ಗ್ಯಾನಿಸಮ್ ಆಗಲಿ.
then how will you apply the logic? So if gametes are produced by mitosis, which they are telling us in the statement, ನಮಗೆ ಅವ್ರು ಹೇಳ್ತಾ ಇದ್ದಾರೆ, ಕೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಮರ್ಕ್ಯಾನ್ಶಿಯಾ ಅಂಡ್ ಫ್ಯೂನೇರಿಯಾ ಆರ್ ಪ್ರೊಡ್ಯೂಸಿಂಗ್ ಗೆಮೀಟ್ಸ್ ಬೈ ಮೈಟೋಸಿಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಮೈಟೋಸಿಸ್ ಇಂದ ಗೆಮೀಟ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಮೈಟೋಸಿಸ್ ಇಸ್ ವಾಟ್? ಇಕ್ವೇಷನಲ್ ಡಿವಿಷನ್. ಸೊ ಪೇರೆಂಟ್ ಸೆಲ್ಲಲ್ಲಿ ಕೂಡ ಹ್ಯಾಪ್ಲಾಯ್ಡ್ ಇರಬೇಕು, ಆವಾಗಲೇ ಗೆಮೀಟ್ಸ್ ಹ್ಯಾಪ್ಲಾಯ್ಡ್ ಆಗೋದು, ಬಿಕಾಸ್ ಇಟ್ ಈಸ್ ಮೈಟೋಟಿಕ್ ಡಿವಿಷನ್. ಸೊ ಆ್ಯಕ್ಚುಲಿ ಇದಕ್ಕೆ ನಿಮಗೆ ಪ್ಲಾಂಟ್ ಕಿಂಗ್ಡಮ್ ನಾಲೆಜೇ ಬೇಡ. ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಅರ್ಥ ಆಗಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಅಲ್ವಾ. ಸೊ ಪ್ಲಾಂಟ್ ಬಾಡಿ ಇಸ್ ಹ್ಯಾಪ್ಲಾಯ್ಡ್ ಅಂತ ಬರುತ್ತೆ. ಕರೆಕ್ಟ್? ಎಸ್. ನೀವು ಬೇರೆ ಏನೂ ಓದಬೇಕಂತಿಲ್ಲ. ಯು ಡೋಂಟ್ ಹ್ಯಾವ್ ಟು ರೀಡ್ ಎನಿಥಿಂಗ್. ಆ್ಯಂಡ್ ನಾನು ಇದು ಕೂಡ ಹೇಳ್ತೀನಿ, ಪ್ಲಾಂಟ್ ಕಿಂಗ್ಡಮ್ ಮಾಡಬೇಕಾದ್ರೆ ಐ ಡೋಂಟ್ ನೋ ಇಫ್ ಯು ಹವ್ ಅಟೆಂಡೆಡ್ ದಿ ಕ್ಲಾಸಸ್ ಇನ್ ಅಭಿಯಾನ್ ಆರ್ ಎನಿ ಅದರ್ ಬ್ಯಾಚ್. ನೀವು ಯಾವಾಗಲೂ ನೋಡಿ, ನಾನು ಪ್ಲಾಂಟ್ ಕಿಂಗ್ಡಮ್ ಮಾಡಬೇಕಾದ್ರೆ ಒಂದು ರೂಲನ್ನು ಸಜೆಸ್ಟ್ ಮಾಡ್ತೀನಿ, ದ್ಯಾಟ್ ಎನಿಥಿಂಗ್ ದ್ಯಾಟ್ ಈಸ್ ಹ್ಯಾಪ್ಲಾಯ್ಡ್ ಬಿಲಾಂಗ್ಸ್ ಟು gametophytic generation and anything that is diploid belongs to sporophytic generation alva. Yes. So a gametophyte is having what ploidy, matte sporophyte is having what ploidy ಅನ್ನೋದನ್ನು ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ರೂಲನ್ನು ನೆನ್ಪಿಟ್ಕೊಂಡ್ರೆ. ನೆಕ್ಸ್ಟ್ ಮುಂದೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಸೋವನ್ ಪ್ಯಾರಾಸೈಟ್ಸ್ ಕಾಸ್ ಸ್ಲೀಪಿಂಗ್ ಸಿಕ್ನೆಸ್? ಅದೇ ನಾನು ಹೇಳಿದ ಅಗೇನ್ ಯುನೀಕ್ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಸ್ಲೀಪಿಂಗ್ ಸಿಕ್ನೆಸ್ ಅನ್ನೋದು ಪ್ರೋಟೋಸೋವನ್ ಪ್ಯಾರಾಸೈಟ್ ಅಲ್ಲಿ ಯಾವುದು ಕಾಸ್ ಮಾಡ್ತಾ ಇದೆ. ನಾವು ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ಯೋರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಇನ್ ಕ್ಲಾಸ್ 12. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಅಂತ ಕಲ್ತಿರ್ತೀರಾ, ಅದಕ್ಕೆ ಕೂಡ ರಿಲೇಟ್ ಆಗಿರೋವಂಥದ್ದು. ಬಟ್ ಬಿಕಾಸ್ ಇಲ್ಲಿ ಪ್ರೋಟೋಝೋವಾ ಅಂತ ಮೆನ್ಷನ್ ಮಾಡಿದ್ದಾರೆ, ಸೊ ನಾನು ಇದನ್ನು ಸ್ವಲ್ಪ ನಮ್ಮ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ಗೆ ಕೂಡ ರಿಲೇಟ್ ಮಾಡಿದ್ದೀನಿ. ಸೊ ಎಂಟಮಿಮನ, ಟ್ರಿಪ್ಯಾನೋಝೋಮನ, ಪ್ಲಾಸ್ಮೋಡಿಯಮ, ಲೀಶ್ಮ್ಯಾನಿಯಾ. ನಾವು ಹಿಯರ್ ಲೀಶ್ಮೇನಿಯಾ, ಸಾರಿ, ಟ್ರಿಪ್ಯಾನೋಝೋಮಾ ಇಸ್ ಅವರ್ ಆನ್ಸರ್. ಫ್ಲಾಜೆಲ್ಲೇಟೆಡ್ ಅಲ್ವಾ, ಪ್ರೋಟೋಝೋವನ್ ವಿಚ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್. ರೈಟ್, ಗುಡ್ ಟು ಗೋ. Correct sequence of taxonomic hierarchy is living world ಇಂದ ಬಂದಿರೋಂಥ ಪ್ರಶ್ನೆ. ಸೀಕ್ವೆನ್ಸ್ ಕೇಳಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ಆನ್ಸರ್ ದಿಸ್ ವೆರಿ ಈಸಿಲಿ. ತುಂಬ ಈಸಿಯಾಗಿ ಇದನ್ನು ಆನ್ಸರ್ ಮಾಡಬಹುದು. ಎಸ್. ಫ್ರಮ್ ಸ್ಪೀಶೀಸ್ ಟು ಕಿಂಗ್ಡಮ್ ನೆನ್ಪಿಟ್ಕೊಳ್ಳಿ, ಇಲ್ಲ ಕಿಂಗ್ಡಮ್ ಟು ಸ್ಪೀಶೀಸ್ ನೆನ್ಪಿಟ್ಕೊಳ್ಬಹುದು. ರೈಟ್, ದಿಸ್ ವಿಲ್ ಬಿ ಅವರ್ ಆನ್ಸರ್. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆರ್ಡರನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಇದೆಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ, ಇಫ್ ಯು ಸ್ಟಾರ್ಟ್ ಫ್ರಮ್ ಹಿಯರ್ ಸ್ಪೀಶೀಸ್, ಇದು ರೂಲ್ ಔಟ್ ಆಗುತ್ತೆ. ಆಪ್ಷನ್ ಎ ಅಂತೂ ಆಗೋದಿಲ್ಲ, ಇಟ್ ಇಸ್ ಬಿ ಸಿ ಡಿ. ಮತ್ತು ನೀವು ಈ ಕಡೆ ನೋಡಿದ್ರೆ ಯು ಕ್ಯಾನ್ ರೂಲ್ ಔಟ್ ಸಿ ಆಲ್ಸೋ, ಬಿಕಾಸ್ ಇಲ್ಲಿ ಫೈಲಮ್ ಕೊಟ್ಟಿದ್ದಾರೆ, ಕಿಂಗ್ಡಮ್ ಮಧ್ಯದಲ್ಲಿ ಹಾಕಿದ್ದಾರೆ. ವಿ ನೋ ಕಿಂಗ್ಡಮ್ ಒಂದು ಮೂಲೆಯಲ್ಲಿರಬೇಕು, ಸ್ಪೀಶೀಸ್ ಒಂದು ಮೂಲೆಯಲ್ಲಿರಬೇಕು, ಮಧ್ಯದ ಆರ್ಡರನ್ನು ನೋಡ್ಕೊಳ್ಬೇಕು. ಸೊ ಯಟ್ ಅಗೇನ್ ನೀವೇನು ಮಾಡಬೇಕು, ಬಿ ಮತ್ತು ಡಿ ಮಧ್ಯ ನೋಡ್ಕೊಂಡು ಹೋಗಬೇಕು. ರೈಟ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. 2017 ಐಡೆಂಟಿಫೈ ದಿ ಆರ್ಡರ್ ಫ್ರಮ್ ದ ಫಾಲೋವಿಂಗ್. ಅದೇ ನಾನು ಹೇಳಿದಾಗೇನು ಎಕ್ಸಾಂಪಲ್ಸ್ ನೆನಪಿರಲಿ. ಫ್ರಮ್ ಎವ್ರಿ ಆಬ್ಲಿಗೇಟ್ ಕ್ಯಾಟಗರಿ, ಕಾರ್ನಿವೋರಾ, ಮ್ಯೂಸಿಡೆ, ಇನ್ಸೆಕ್ಟಾ, ಪ್ಯಾಂಥೆರಾ ಅಂತ ಕೊಟ್ಟಿದ್ದಾರೆ. ಆರ್ಡರ್ ಇಲ್ಲಿ ಕಾರ್ನಿವೋರಾ ಆಗುತ್ತೆ. ಈ ಕ್ಯಾಟ್ ಮತ್ತು ಡಾಗ್ ಕಮ್ ಅಂಡರ್ ದಿ ಆರ್ಡರ್ ಕಾರ್ನಿವೋರಾ ಅಂತ ಓದಿರ್ತೀರಾ. ಮ್ಯೂಸಿಡೆ, ಇನ್ಸೆಕ್ಟಾ, ಪ್ಯಾಂಥೆರಾ. ಮ್ಯೂಸಿಡೆ ಇಸ್ ಫ್ಯಾಮಿಲಿ, ಇನ್ಸೆಕ್ಟಾ ಕ್ಲಾಸ್ ಆಗುತ್ತೆ, ಆ್ಯಂಡ್ ಪ್ಯಾಂಥೆರಾ ಜೀನಸ್ ಆಗುತ್ತೆ. ರೈಟ್, ಇಟ್ ಈಸ್ ಜೀನಸ್. 2017 ಮೈಕೋಪ್ಲಾಸ್ಮದ್ದು ಯುನೀಕ್ ಕ್ಯಾರೆಕ್ಟರ್ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ಸ್ ಶೋ ದ ಕ್ಯಾರೆಕ್ಟರ್ಸ್ ಆಫ್ ಮೈಕೋಪ್ಲಾಸ್ಮಾ, ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ವಿದೌಟ್ ಸೆಲ್ ವಾಲ್ ಆ್ಯಂಡ್ ಕ್ಯಾನ್ ಸರ್ವೈವ್ ವಿತ್ ಆಕ್ಸಿಜನ್, ನಾಟ್ ನೆಸೆಸರಿ. ಇದು ತಪ್ಪಾಯಿತು, ಬೇರೆ ಎಲ್ಲ ಕರೆಕ್ಟ್ ಇತ್ತು. They are smallest cell, they do not have a cell wall, and they are internal parasite, endoparasite. So ಈ ಎಂಡೋಪ್ಯಾರಸೈಟ್ಗಳಿಗೆ ಸ್ವಲ್ಪ ಮಟ್ಟಕ್ಕೆ ಆಕ್ಸಿಜನ್ ಕಮ್ಮಿ ಆದರೂ ಸರ್ವೈವ್ ಆಗೋ ಎಬಿಲಿಟಿ ಇರಬೇಕು. ಅಫ್ಕೋರ್ಸ್ ಆಕ್ಸಿಜನ್ ಇಷ್ಟ ಅದಕ್ಕೆ,
ಆಕ್ಸಿಜನ್ ಸಿಕ್ಕಿದ್ರೆ ಒಳ್ಳೇದು, ಬಟ್ ಇನ್ ಅ ಕಂಡೀಷನ್ ವೇರ್ ಆಕ್ಸಿಜನ್ ಇಸ್ ನಾಟ್ ಅವೈಲೇಬಲ್ ಇನ್ ಗುಡ್ ಕ್ವಾಂಟಿಟಿ, ದೆನ್ ವಾಟ್ ವಿಲ್ ಹ್ಯಾಪನ್, ದೇ ಕ್ಯಾನ್ ಸ್ಟಿಲ್ ಮ್ಯಾನೇಜ್, ಅವ್ರು ಹಾಗೆ ಅಡ್ಯಾಪ್ಟ್ ಆಗಿರ್ತಾರೆ. ಸರ್ವೈವಲ್ ಮೆಕ್ಯಾನಿಸಮ್ ಅದರದ್ದು. ಸೊ ಸ್ಮಾಲೆಸ್ಟ್ ಸೆಲ್ without cell wall survive with oxygen, smallest cell without cell wall survive without oxygen is going to be our answer. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. there is no doubt here. ಓಕೆ, ಮುಂದೆ ಹೋಗೋಣ. ಲೆಟ್ಸ್ ಗೋ ಫಾರ್ವರ್ಡ್. ಮುಂದೆ ಹೋಗ್ತಾ ಇದ್ದೀನಿ. Which class of algae reproduces asexually by non-motile spores and sexually by non-motile gametes? Again, algaeದು ಆ ಪರ್ಟಿಕ್ಯುಲರ್ ಟ್ಯಾಬ್ಯುಲರ್ ಕಾಲಮ್ ಅನ್ನು ನೋಡ್ಕೊಳ್ಳಿ. ಅಲ್ಲಿ ನೀವು ರೆಡ್ ಆಲ್ಗೆಯಲ್ಲಿ ಈ ನಾನ್ ಮೊಟೈಲ್ ಅನ್ನೋ ವರ್ಡ್ ಗಲಾಟೆ ಮಾಡ್ತಾ ಇದೆ ಇನ್ ದ ಪ್ಯಾರಾಗ್ರಾಫ್ಸ್. ಇಟ್ ಇಸ್ ಅ ಯುನೀಕ್ ಪಾಯಿಂಟ್. ಗಲಾಟೆ ಮಾಡ್ತಾ ಇದೆ ಅಂದರೆ ಎದ್ದು ನಿಂತು ಹೇಳ್ತಾ ಇದೆ ಐ ಆಮ್ ಯುನೀಕ್ ಟು ದಿಸ್ ಪರ್ಟಿಕ್ಯುಲರ್ ಗ್ರೂಪ್. ಸೊ ರೆಡ್ ಆಲ್ಗೆಯಲ್ಲಿ ನೀವು ನೋಡ್ತೀರಾ ದಟ್ ನಾನ್ ಮೊಟೈಲ್ ಸ್ಟ್ರಕ್ಚರ್ಸ್ ಏನಿದೆ ಅದರದೇ ಡಾಮಿನೆನ್ಸ್, ಅದರದೇ ಸಾಮ್ರಾಜ್ಯ. ಸೊ ನಾನ್ ಮೊಟೈಲ್ ಸ್ಟ್ರಕ್ಚರ್ಸ್, ಸ್ಪೋರ್ಸ್ ಆದರೂ ನಾನ್ ಮೊಟೈಲ್ ಇರುತ್ತೆ, ಗೆಮೀಟ್ಸ್ ಆದರೂ ನಾನ್ ಮೊಟೈಲ್ ಗೆಮೀಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ನಮ್ಮ ರೆಡ್ ಆಲ್ಗೆ. ಆ್ಯಂಡ್ ರೆಡ್ ಆಲ್ಗೆ ಆರ್ ಆಲ್ಸೋ ಕಾಲ್ಡ್ ಆಸ್ ರೋಡೋಫೈಸಿ. ಇದು 2017 ಕೇಳಿರುವಂತಹ ಪ್ರಶ್ನೆ. 2016 ಏನು ಕೇಳಿದ್ದಾರೆ? ಅಗೇನ್ ಆನ್ ಟ್ಯಾಕ್ಸನಾಮಿಕ್ ಹೈರಾರ್ಕಿ ಈ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ ವಿಲ್ ಇನ್ಕ್ರೀಸ್ ಅಂತ ಕೇಳಿದ್ದಾರೆ. ಸೊ ನೀವು ಕಿಂಗ್ಡಮ್ ಇಂದ ಸ್ಪೀಶಿಗೆ ಹೋಗಬೇಕಾದ್ರೆ ಕಾಮನ್ ಕ್ಯಾರೆಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನೀವು ಸ್ಪೀಶಿಯಿಂದ ಕಿಂಗ್ಡಮಿಗೆ ಹೋದರೆ ಕಾಮನ್ ಕ್ಯಾರೆಕ್ಟರ್ಸ್ ವಿಲ್ ಗೋ ಆನ್ ಡಿಕ್ರೀಸಿಂಗ್. ಸೊ ಆನ್ಸರ್ ಏನಾಗಬೇಕು? ಇನ್ಕ್ರೀಸ್ ಕೇಳಿದರೆ ಫ್ರಮ್ ಕಿಂಗ್ಡಮ್ ಟು ಸ್ಪೀಶೀಸ್, ಕ್ಲಾಸ್ ಟು ಆರ್ಡರ್, ಜೀನಸ್ ಟು ಸ್ಪೀಶೀಸ್ ಅಂತ ಕೇಳಿದರೆ ಕ್ಲಾಸ್ ಟು ಆರ್ಡರ್. ಓಕೆ, can that be the answer? Now kingdom to species ಕೊಟ್ಟಿರಲಿಲ್ಲ ಅಂದರೆ we could have at least thought about C and D. C ಮತ್ತು D ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು. ಬಟ್ ಬಿ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಶೋರ್ ದ ವಿನ್ನರ್. ಕೊಟ್ಟಿರೋಂಥ 4 ಆಪ್ಷನಲ್ಲಿ ವಿನ್ ಯಾರಾಗ್ತಾರೆ? ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದು? ಆಪ್ಷನ್ ಬಿ. ಸಿ ಮತ್ತು ಡಿ ಅನ್ನು ನೋಡಬೇಕಂತ ಕೂಡ ಇಲ್ಲ. ಓಕೆ, ರೈಟ್. 2016 ಕೇಳಿರೋಂಥ ಇನ್ನೊಂದು ಪ್ರಶ್ನೆ, ಇಲ್ಲಿ ಸ್ಟ್ರಕ್ಚರ್ಸ್ ಅನ್ನು ಕೊಟ್ಟು ಕೇಳಿದ್ದಾರೆ. ಪ್ರೋಥ್ಯಾಲಸ್, ಮೈಕ್ರೋಸ್ಪೋರೋಫಿಲ್, ಪ್ರೋಟೋನಿಮಾ ಹಾಗೆ PEN ಅಂತ ಕೇಳಿದ್ದಾರೆ. ನಾವು ಪ್ರೋಥ್ಯಾಲಸ್ ಕಮ್ಸ್ ಇನ್ ಟೆರಡೋಫೈಟಾ. ಈ ಗ್ಯಾಮಿಟೋಫೈಟ್ ಆಫ್ ಟೆರಡೋಫೈಟಾ ಇದೆಯಲ್ವಾ, ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ಯುನೀಕ್ ಆದ ಹೆಸರಿದೆ, ಅದೇ ಪ್ರೋಥ್ಯಾಲಸ್. ರಫ್ಲಿ ಹಾರ್ಟ್ ಶೇಪ್ಡ್ ಅಂತ ಕಲಿತೀವಿ ನಾವು. ಮೈಕ್ರೋಸ್ಪೋರೋಫಿಲ್ ಯಾವುದ್ರಲ್ಲಿ ಬರುತ್ತೆ? ಮೈಕ್ರೋಸ್ಪೋರೋಫಿಲ್ಗೆ ಇನ್ನೊಂದು ಹೆಸರೇ ಏನದು ಹೇಳಿ ನೋಡೋಣ. 12th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರಾ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಸ್ಟೇಮನ್. ಅದಕ್ಕೆ ಇನ್ನೊಂದು ಹೆಸರೇ ಸ್ಟೇಮನ್. ಸೊ ಎಂಜಿಯೋಸ್ಪರ್ಮ್ಸ್ ಇಲ್ಲಿ ಬಂದ್ಬಿಡುತ್ತೆ. ಪ್ರೋಟೋನಿಮಾ, ವೇರ್ ಡು ಯು ಸ್ಟಡಿ ಪ್ರೋಟೋನಿಮಾ? ನನಗಂತೂ ಏನೋ ನೆನಪಾಗ್ತಾ ಇದೆ, ಮಣ್ಣಿನ ಅಡಿಯಲ್ಲಿ ಕ್ರೀಪಿಂಗ್ ಫಿಲಮೆಂಟ್ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ ಮಾಸಸಲ್ಲಿ ಮಾತ್ರ, ಆ್ಯಂಡ್ ಇಟ್ ಇಸ್ ನಾಟ್ ಸೀನ್ ಇನ್ ಲಿವರ್ವರ್ಟ್ಸ್. ಸೊ ಬ್ರಯೋಫೈಟ್ಸಲ್ಲಿ 2 ಗ್ರೂಪ್ ಇದೆ, ಲಿವರ್ವರ್ಟ್ ಮತ್ತು ಮಾಸಸಲ್ಲಿ ಮಾತ್ರ ಕಾಣಿಸುತ್ತೆ, ಬಟ್ ನಾಟ್ ಇನ್ ಲಿವರ್ವರ್ಟ್. ಸೊ ಏನಾಗಬೇಕು ಆನ್ಸರ್? ಇಲ್ಲಿ ಬ್ರಯೋಫೈಟ್ ಅಂತ ಕೊಟ್ಟಿದ್ದಾರೆ, ಸೊ ನಾವು ಬ್ರಯೋಫೈಟ್ ಅಂತ ಬರ್ಕೊಳ್ಳೋಣ. PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಅಯ್ಯೋ ತಪ್ಪು ಮಾಡಿಬಿಟ್ವಲ್ಲ, ಮೈಕ್ರೋಸ್ಪೋರೋಫಿಲ್ ಅಂತ ಹಾಕಿದ್ದೀವಿ, ಇವಾಗ ಉಳ್ಕೊಂಡಿರೋದು ಜಿಮ್ನೋಸ್ಪರ್ಮ್ ಮಾತ್ರ. ಬಟ್ PEN ಡಸ್ ನಾಟ್ ಕಮಾಂಡ್ ಅ ಜಿಮ್ನೋಸ್ಪರ್ಮ್. ಸೊ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಇರೇಸಿಂಗ್ ದಿಸ್. ಓಕೆ, ನಾನು ಇಲ್ಲಿ ಜಿಮ್ನೋಸ್ಪರ್ಮ್ ಹಾಕಿದ್ರೆ ವರ್ಕ್ ಆಗುತ್ತಾ? ಎಸ್. ಮೈಕ್ರೋಸ್ಪೋರೋಫಿಲ್ಸ್ ಅನ್ನೋದು ಏನಿದೆ, ದೇ ಫಾರ್ಮ್ ಅನ್ ಅಗ್ರಿಗೇಟ್ ಕಾಲ್ಡ್ ಆಸ್ ಮೇಲ್ ಕೋನ್ ಅಂತ ಕಲ್ತಿರ್ತೀರಾ. ಸೊ PENಗೆ ಎಂಜಿಯೋಸ್ಪರ್ಮ್ ಇಸ್ ಅ ಬೆಟರ್ ಆಪ್ಷನ್. ಹೀಗೆ ಅಲ್ವಾ ನಾವು ಸಾಲ್ವ್ ಮಾಡೋದು? ಒಂದು ಬರ್ಕೊತೀವಿ, ಆಮೇಲೆ ಡೌಟ್ ಆಗುತ್ತೆ. ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ವಿ ಸಾಲ್ವ್ ಇನ್ ಎಕ್ಸಾಮ್ ಹಾಲ್. ಬಸ್ ಮಿಮಿಕ್ ಮಾಡಿದಷ್ಟೇ. QSPR ನಮ್ಮ ಆಪ್ಷನ್ ಆಗುತ್ತೆ for this particular question. Okay, ಮುಂದೆ ಹೋಗೋಣ. Yes. Organism which completely lack a cell wall and can live without oxygen are. Again, ಮೈಕೋಪ್ಲಾಸ್ಮದ ಮೇಲೆ ಕೇಳಿರುವಂತಹ ಪ್ರಶ್ನೆ ಆ್ಯಂಡ್ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ. ನಮಗೆ ಗೊತ್ತು ಇಲ್ಲಿ ಆನ್ಸರ್ ಮೈಕೋಪ್ಲಾಸ್ಮಾ ಆಗುತ್ತೆ. ಬಿಕಾಸ್
ಕ್ಯಾನ್ ಲಿವ್ ವಿದೌಟ್ ಆಕ್ಸಿಜನ್, ಈವನ್ ಮೆಥನೋಜನಿಗೆ ಅಪ್ಲೈ ಆಗಬಹುದು. ಆದರೆ ವಿದೌಟ್ ಅ ಸೆಲ್ ವಾಲ್ ಕೇಳಿದರೆ ದ್ಯಾಟ್ ಈಸ್ ಅಪ್ಲಿಕೇಬಲ್ ಫಾರ್ ಮೈಕೋಪ್ಲಾಸ್ಮಾ ಅಲೋನ್. 2014 ಕೇಳಿರುವಂಥ ಪ್ರಶ್ನೆ, ಯು ಕ್ಯಾನ್ ಸಿ ರೈಟ್, ನಿಮಗೆ ಫ್ರೀಕ್ವೆನ್ಸಿ ಗೊತ್ತಾಗ್ತಾ ಇದೆ, ಐ ಹೋಪ್ ಸೊ. ಪ್ರತಿ ಇಯರಲ್ಲಿ ಕೇಳಿರುವಂಥ ಪ್ರಶ್ನೆ ಫ್ರಮ್ ದ ಯೂನಿಟ್ ಎಷ್ಟೆಷ್ಟಿದೆ ಅಂತ. ಇಟ್ ಈಸ್ ರೇಂಜಿಂಗ್ ಬಿಟ್ವೀನ್ 1 to 3 ಅಷ್ಟೇ, ಅದಕ್ಕಿಂತ ಹೆಚ್ಚು ಹೋಗ್ತಾ ಇಲ್ಲ. ಮ್ಯಾಚ್ ದ ಸ್ಟೋರೇಜ್ ಪ್ರಾಡಕ್ಟ್ಸ್ ಲಿಸ್ಟೆಡ್ ಅಂಡರ್ ಕಾಲಮ್ 1 ಆ್ಯಂಡ್ ವಿತ್ ದ ಸೂಟೇಬಲ್ ಆರ್ಗ್ಯಾನಿಸಮ್. ಫೈನ್, ಲಿಸ್ಟ್ ಮಾಡ್ಕೊತ ಹೋಗೋಣ. ಗ್ಲೈಕೋಜನ್ ಯಾವುದ್ರಲ್ಲಿ ಕಾಣಿಸುತ್ತೆ? ಪೈರನಾಯ್ಡ್ಸ್, ಲ್ಯಾಮಿನಾರಿನ್, ಮ್ಯಾನಿಟಾಲ್, ಫ್ಲೋರಿಡಿಯನ್ ಸ್ಟಾರ್ಚ್. ಓಕೆ, ನನಗಂತೂ ಗ್ಲೈಕೋಜನ್ ನೆನಪಾಗ್ತಿಲ್ಲ. ಪೈರನಾಯ್ಡ್ಸ್ ನನಗೆ ನೆನಪಿದೆ, ವಿಚ್ ಕಮ್ಸ್ ಅಂಡರ್ ಗ್ರೀನ್ ಆಲ್ಗೆ. ಗ್ರೀನ್ ಆಲ್ಗೆದ ಎಕ್ಸಾಂಪಲ್ ಯಾವುದಿದ್ರಲ್ಲಿ? ಗ್ರೀನ್ ಆಲ್ಗೆದ ಎಕ್ಸಾಂಪಲ್ ಸ್ಪೈರೋಗೈರಾ. ಇದನ್ನು ಫಸ್ಟ್ ಬರ್ಬಿಡ್ತೀನಿ. ಲ್ಯಾಮಿನಾರಿನ್ ಹಾಗೆ ಮ್ಯಾನಿಟಾಲ್. ಲ್ಯಾಮಿನಾರಿನ್ ಹಾಗೆ ಮ್ಯಾನಿಟಾಲ್ ಬ್ರೌನ್ ಆಲ್ಗೆಯಲ್ಲಿ ಬರುತ್ತೆ. ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ ಯಾವುದು? ಸರ್ಗ್ಯಾಸಮ್, ಪಿ. ಸೊ ಇಲ್ಲಿ ಪಿ ಬರಿತಾ ಇದ್ದೀನಿ. ಫ್ಲೋರಿಡಿಯನ್ ಸ್ಟಾರ್ಚ್ ಕಮ್ಸ್ ಅಂಡರ್ ರೆಡ್ ಆಲ್ಗೆ. ಸೊ ಇಲ್ಲಿ ಪಾಲಿಸೈಫೋನಿಯಾ ಆಯಿತು. SPR ಅನ್ನೋ ಆರ್ಡರ್ ಬರಬೇಕು. ನನಗೆ ಸಿ ಆಪ್ಷನಲ್ಲಿ SP ಮತ್ತು R ಆಪ್ಷನ್ ಬರ್ತಾ ಇದೆ. ಗ್ಲೈಕೋಜನ್ ಇನ್ನೂ ನೆನಪಾಗ್ತಿಲ್ಲ, ಬಟ್ SPR ಬರೀ ಆಪ್ಷನ್ ಸಿ ಅಲ್ಲೇ ಇರೋದು. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ ಆಪ್ಷನ್ ಸಿ ಹಿಯರ್ ಬೀಯಿಂಗ್ ದಿ ಆನ್ಸರ್. ಸೊ ಗ್ಲೈಕೋಜನ್ ಅಗ್ಯಾರಿಕಸ್ ಜೊತೆ ಹೋಗುತ್ತೆ. Right? Agaricus is a fungi. Fungi are heterotrophs. In heterotropic organisms like us, ನಾವು ಕೂಡ heterotrophs. ನಮ್ಮಲ್ಲಿ stored material ಯಾವುದು? Glycogen. The same way in fungi. Glycogen ಹಾಗೆ ಈ ಆಯಿಲ್ ಅನ್ನು ಸ್ಟೋರ್ ಮಾಡೋ ಎಬಿಲಿಟಿ ಅವುಗಳಿಗೂ ಇದೆ. ರೈಟ್. 2014 ಕೇಳಿರುವಂಥ ಪ್ರಶ್ನೆ, ಮರ್ಕ್ಯಾನ್ಶಿಯಾ ಇಸ್ ಕನ್ಸಿಡರ್ಡ್ ಆಸ್ ಎ ಹೆಟೆರೋಥ್ಯಾಲಿಕ್ ಪ್ಲಾಂಟ್ ಬಿಕಾಸ್ ಇಟ್ ಈಸ್. ನೋಡಿ, ಹೆಟೆರೋಥ್ಯಾಲಿಕ್ ಅನ್ನೋ ವರ್ಡ್ ನೀವು ಓದಿರ್ತಿರೋ ಇಲ್ವೋ, ಐ ಆಮ್ ನಾಟ್ ಶ್ಯೂರ್. ಡೈಷಿಯಸ್ ಅನ್ನೋ ವರ್ಡನ್ನು ಓದಿರ್ತೀರಾ. ಸೊ ಹೆಟೆರೋಥ್ಯಾಲಿಕ್ ನಾನು ಓದೇ ಇಲ್ಲ ಅಂತ ಈ ಕ್ವೆಶನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವೆಶನಿಗೆ ಹೋಗಬೇಡಿ. ರೀಡ್ ದಿ ಆಪ್ಷನ್ಸ್. ಹೆಟೆರೋಗ್ಯಾಮೆಟಿಕ್, ಬೈಸೆಕ್ಷುವಲ್, ಮೊನೀಷಿಯಸ್, ಡೈಷಿಯಸ್. ಡೈಷಿಯಸ್ ಅನ್ನೋ ವರ್ಡ್ ರಿಲೇಟ್ ಆಗ್ತಾ ಇದೆ ಟು ವಾಟ್? ಟು ಮರ್ಕ್ಯಾನ್ಶಿಯಾ. ಹೆಟೆರೋಥ್ಯಾಲಿಕ್ ಅಂತ ಹೇಳಿದ್ರೆ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಥ್ಯಾಲಸ್ ಬೇರೆ ಬೇರೆ ಬರ್ತಾ ಇದೆ. ಹೆನ್ಸ್ ದ ಆನ್ಸರ್ ವುಡ್ ಬಿ ಡೈಷಿಯಸ್. ಡೈಈಶಿಯಸ್ ಅಂತ ಹೇಳಿದ್ರೆ ಯುನಿಸೆಕ್ಷುವಲ್, ಅಂದರೆ ಒಂದು ಥ್ಯಾಲಸ್ ಬರೀ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಥ್ಯಾಲಸ್ ಬರೀ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. 2013, we are almost at the end of the questions here. 2013 ಅಗೇನ್ ನಿಮಗೆ ಬಾಪ್ರೆ ಟ್ಯಾಕ್ಸನಾಮಿಕ್ ಹೈರಾರ್ಕಿ ಮೇಲೆ ಕ್ವೆಶನ್ ಕೇಳಿದ್ದಾರೆ. ನೋಡಿ ಎಷ್ಟಿಷ್ಟ ಟ್ಯಾಕ್ಸನಾಮಿಕ್ ಹೈರಾರ್ಕಿ ಅಂದರೆ. ಟರ್ಮ್ ಮೇ ಬಿ ಸಜೆಸ್ಟೆಡ್ ಫಾರ್ ಎನಿ ರ್ಯಾಂಕ್ ಇನ್ ದ ಕ್ಲಾಸಿಫಿಕೇಶನ್. ವಿಚ್ ಟ್ಯಾಕ್ಸನಾಮಿಕ್ ಟರ್ಮ್, ಯಾವ ಟರ್ಮನ್ನು ಯಾವುದಾದ್ರೂ ರ್ಯಾಂಕಿಗೆ ಯೂಸ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಕ್ಲಾಸ್ ನೀವು ಸ್ಪೆಸಿಫಿಕ್ ಆಗಿ ಕ್ಲಾಸ್ ಆ ಪರ್ಟಿಕ್ಯುಲರ್ ಜಾಗದಲ್ಲೇ ಯೂಸ್ ಮಾಡಬೇಕು. ಆರ್ಡರ್ ಅಂದರೆ ಆ ಪರ್ಟಿಕ್ಯುಲರ್ ಜಾಗದಲ್ಲೇ ಯೂಸ್ ಮಾಡಬೇಕು. ಸ್ಪೀಶೀಸ್ ಮೀನ್ಸ್ ಇಟ್ ಈಸ್ ದ ಲೋವೆಸ್ಟ್ ಕ್ಲಾಸಿಫಿಕೇಶನ್, ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ಯು ಲೆಫ್ಟ್ ವಿತ್? ಟ್ಯಾಕ್ಸಾನ್. ಟ್ಯಾಕ್ಸಾನ್ ಅಂದರೆ ಏನು? ಎನಿ ರ್ಯಾಂಕ್. ಕಿಂಗ್ಡಮ್ ಇಸ್ ಅ ಟೈಪ್ ಆಫ್ ಟ್ಯಾಕ್ಸಾನ್ ಅಲ್ವಾ? ಫೈಲಮ್ ಇಸ್ ಅ ಟೈಪ್ ಆಫ್ ಟ್ಯಾಕ್ಸಾನ್. ಆರ್ಡರ್ ಇಸ್ ಅ ಟೈಪ್ ಆಫ್ ಟ್ಯಾಕ್ಸಾನ್. ಒಂದು ರ್ಯಾಂಕನ್ನು ಟ್ಯಾಕ್ಸಾನ್ ಅಂತ ಹೇಳಿದ್ರೆ somebody says this is a taxon. Which taxon? Kingdom, phylum, species, genus, order, class, ಏನು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ವಿಚ್ ಒನ್ ಡಸ್ ನಾಟ್ ಬಿಲಾಂಗ್ ಟು ಮೊನೆರಾ? ವಿಚ್ ಒನ್ ಡಸ್ ನಾಟ್ ಬಿಲಾಂಗ್ ಟು ಮೊನೆರಾ ಅಂತ ಕೇಳ್ತಾ ಇದ್ದಾರೆ. ಸ್ಲೈಮ್ ಮೋಲ್ಡ್ಸ್, ಮೈಕೋಪ್ಲಾಸ್ಮಾ, ಯು ಬ್ಯಾಕ್ಟೀರಿಯಾ, ಆರ್ಕೆ ಬ್ಯಾಕ್ಟೀರಿಯಾ. ನಮ್ಮ ಆನ್ಸರ್ ಏನು? ಸ್ಲೈಮ್ ಮೋಲ್ಡ್ಸ್. ಇಟ್ಸ್ ಅ ಯೂಕ್ಯಾರಿಯೋಟ್. BCD ಎಲ್ಲಾನು ಪ್ರೊಕ್ಯಾರಿಯೋಟ್. ದಿಸ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಪ್ರೊಟಿಸ್ಟಾ. ಎಕ್ಸಾಂಪಲ್ ಬೇಸ್ಡ್ ಆಯಿತು ಒಂದು ರೀತಿಯಲ್ಲಿ ಅಲ್ವಾ? 2013 ಕೇಳಿರುವಂಥ ಇನ್ನೊಂದು ಪ್ರಶ್ನೆ, ಮಾಸಸ್ ಆ್ಯಂಡ್ ಫರ್ನ್ಸ್ ಆರ್. ಮಾಸಸ್ ಬ್ರಯೋಫೈಟಾ, ಫರ್ನ್ಸ್ ಟೆರಡೋಫೈಟಾ ಆರ್ ಥ್ಯಾಲೋಫೈಟ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಥ್ಯಾಲೋಫೈಟ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಯಾವುದು? ಆಲ್ಗೆ ಜನರಲಿ. ಈವನ್ ಬ್ರಯೋಫೈಟ್ ಇಸ್ ಇನ್ಕ್ಲೂಡೆಡ್ ಇನ್ ದಿಸ್, ಬಟ್ ಥ್ಯಾಲೋಫೈಟಾ ಅನ್ನೋ ಹೆಸರು ನಿಮ್ಮ ಲೋವರ್ ಕ್ಲಾಸಲ್ಲಿ ಆಲ್ಗೆಗೆ ಯೂಸ್ ಮಾಡಿದ್ದಾರೆ. ಏಂಜಿಯೋಸ್ಪರ್ಮ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಲ್ವೇ ಅಲ್ಲ. ಏಂಜಿಯೋಸ್ಪರ್ಮ್ಸ್ ಅಂದ ತಕ್ಷಣ ಹೂ ಬಿಡಬೇಕು.
ಈ ಮಾಸಸ್ ಮತ್ತು ಫರ್ನ್ಸಲ್ಲಿ ಹೂ ಕಾಣಿಸೋದೇ ಇಲ್ಲ. ಜಿಮ್ನೋಸ್ಪರ್ಮ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಬ್ಸಲ್ಯೂಟ್ಲಿ ನಾಟ್. ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ನೀವಂತೀರಾ ಮ್ಯಾಮ್ ಮಾಸಸ್ ಆದರೆ ಸರಿ, ಫರ್ನ್ಸ್ ಕೂಡ ಆಂಫಿಬಿಯನ್ಸಾ? ಎಸ್. ನಾವು ಬ್ರಯೋಫೈಟ್ಸನ್ನು ಎವ್ಯಾಸ್ಕ್ಯುಲಾರ್ ಆಂಫಿಬಿಯನ್ಸ್ ಅಂತ ಕರಿತೀವಿ, ಆ್ಯಂಡ್ ಫರ್ನ್ಸ್ ಅಥವಾ ಟೆರಡೋಫೈಟ್ಸನ್ನು ವ್ಯಾಸ್ಕ್ಯುಲಾರ್ ಆಂಫಿಬಿಯನ್ಸ್ ಅಂತ ಕರಿತೀವಿ. ಎರಡರಲ್ಲೂ ಫರ್ಟಿಲೈಸೇಷನ್ ಪ್ರೋಸೆಸ್ಸಿಗೋಸ್ಕರ ನೀರಿನ ಅವಶ್ಯಕತೆ ಇದ್ದೇ ಇದೆ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್. ಡಿಫ್ರೆನ್ಸ್ ಏನು? ಬ್ರಯೋಫೈಟ್ ಹತ್ರ ಝೈಲಮ್ ಫ್ಲೋಯಮ್ ಇಲ್ಲ, ಆ್ಯಂಡ್ ಟೆರಡೋಫೈಟ್ಸ್ ಹತ್ರ ಝೈಲಮ್ ಫ್ಲೋಯಮ್ ಇದೆ ಅಷ್ಟೇ. ಸೊ ನಮ್ಮ ಆನ್ಸರ್ ಏನಾಗುತ್ತೆ? ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅನ್ನೋದು ನಮ್ಮದು ಉತ್ತರ. ಅಗೇನ್ 2013 ಕೇಳಿರುವಂಥ ಪ್ರಶ್ನೆ, ವಾಟ್ ಐ ಫೀಲ್ ಪರ್ಸ್ನಲಿ. ಈ ಪ್ರಶ್ನೆ ಮೋಸ್ಟ್ಲಿ ಅವರು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ತೆಗೆದಿರ್ತಾರೆ. ಹವೆವರ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಕೂಡ ಇದು 2013 ಇನ್ಕ್ಲೂಡ್ ಆಗಿತ್ತು. ಇವಾಗ ನಿಮ್ಮ ಕರೆಂಟ್ ಸಿಲೆಬಸ್ ಪ್ರಕಾರ ಹೋದರೆ ಇದನ್ನು ಡಿಲೀಟ್ ಮಾಡಿರ್ತಾರೆ. ಓಕೆ, ಹವೆವರ್ ವಿಲ್ ಸಾಲ್ವ್ ಇಟ್ ಬಿಕಾಸ್ ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್. ಎಂಬ್ರಿಯೋ ಸ್ಯಾಕ್ ಆಫ್ ಎನ್ ಏಂಜಿಯೋಸ್ಪರ್ಮ್ ಇಸ್ ಮೇಡ್ ಅಪ್ ಆಫ್. ಏಂಜಿಯೋಸ್ಪರ್ಮ್ ಇದು ಟಿಪಿಕಲ್ ಏಂಜಿಯೋಸ್ಪರ್ಮ್ ಇದು. ಎಂಬ್ರಿಯೋ ಸ್ಯಾಕಲ್ಲಿ ಏನಿರುತ್ತೆ? 8 cells, 7 cells, 8 ನ್ಯೂಕ್ಲಿಯೈ, 8 cells. 7 cells ಅಂತ ನಮಗೆ ಗೊತ್ತೇ ಇದೆ. ಸೊ ಒಂದೇ ಒಂದು ಆಪ್ಷನಲ್ಲಿ 7 cells ಇರೋದು, ಆ್ಯಂಡ್ ದ್ಯಾಟ್ ಇಸ್ ಆಪ್ಷನ್ ಬಿ. 7 cells ಹಾಗೆ 8 ನ್ಯೂಕ್ಲಿಯೈ ಕಾಣಿಸುತ್ತೆ. 3 ಆಂಟಿಪೋಡಲ್ಸ್, 2 ಸಿನರ್ಜಿಡ್ಸ್, 1 ಎಗ್ ಸೆಲ್, 1 ಸೆಂಟ್ರಲ್ ಸೆಲ್. ಸೆಲ್ಸ್ ಎಷ್ಟಾಯಿತು? 7. ನ್ಯೂಕ್ಲಿಯೈ 3 ಆಂಟಿಪೋಡಲ್ದು, 2 ಸಿನರ್ಜಿಡ್ ಇದು, 1 ಎಗ್ ಸೆಲ್ ಇದು, 2 ಸೆಂಟ್ರಲ್ ಸೆಲ್ ಇದು. ಅದನ್ನು ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. 8 ನ್ಯೂಕ್ಲಿಯೈ ಆಗುತ್ತೆ. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. 2013 ಕೇಳಿರುವಂಥ ಪ್ರಶ್ನೆ, ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಲಾಸ್ಟ್ ಕ್ವೆಶನ್. ಅಗೇನ್ ಎಕ್ಸಾಂಪಲ್ ಬೇಸ್ಡ್. ಇದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಕಷ್ಟವಾಗಿರುವಂಥದ್ದು, ಬಿಕಾಸ್ ಕೆಲವೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಆಮ್ ನಾಟ್ ಶ್ಯೂರ್, ಯು ಮೈಟ್ ನೋ ಇಟ್. ಸೊ ನೋಡೋಣ, ಸಾಲ್ವ್ ಮಾಡೋಣ. ಏನು ಗೊತ್ತಿಲ್ಲ ಅದನ್ನು ಬಿಟ್ಬಿಡಿ, ಏನು ಗೊತ್ತಿದೆ ಅದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಆಲ್ಗೆ ಈಸ್ ಅ ಜಿಮ್ನೋಸ್ಪರ್ಮ್? ಇಲ್ಲ. ಪಾಂಡ್ ಸ್ಕಮ್ ಅಂತ ಇದೆ. ಇಟ್ಸ್ ಅ ಕಾಮನ್ ನೇಮ್ ಫಾರ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ನಾವು ಅದನ್ನು ಓದಿಲ್ಲ. ಸೊ ನನಗೆ ಅಂತೂ ಆ್ಯಸ್ ಅ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ, ಪಾಂಡ್ ಸ್ಕಮ್ ಅಂದರೆ ಏನೂ ಗೊತ್ತಿಲ್ಲ, ಯಾರೂ ಕಲಿಸೂ ಇಲ್ಲ. ಆಲ್ ರೈಟ್, ಸೊ ಬಿಟ್ಬಿಡಿ. ಆಲ್ಗೆ ಆರ್ ಆಟೋಟ್ರೋಫಿಕ್? ಎಸ್ ಹೇಳ್ಬಹುದು. ಆಲ್ಗೆ ಲಿವರ್ ವರ್ಟ್ ಜೊತೆ ಹೋಗ್ತಾ ಇದೆಯಾ? ನೋ. ಲಿವರ್ ವರ್ಟ್ ಅಂದರೆ ಏನು? ಬ್ರಯೋಫೈಟ್ ಆಗುತ್ತೆ. ಸೊ ಲೆಟ್ ಅಸ್ ಪುಟ್ ಆರ್ ಆಸ್ ಎನ್ ಆಪ್ಷನ್ ಹಿಯರ್. ರಿಕ್ಸಿಯಾ ಅಂದರೆ ಏನು? ಎಕ್ಸಾಂಪಲ್ ನನಗೆ ಗೊತ್ತು, ಫೈಟಾದಲ್ಲಿ ಬರ್ತಾ ಇದೆ. ಮಾಸಿಸಾ ಲಿವರ್ ವರ್ಟಾ ಇನ್ನೂ ಡೌಟ್ ಇದೆ. ಸೊ ಲೆಟ್ ಮಿ ನಾಟ್ ಟಚ್ ರಿಕ್ಸಿಯಾ. ಸ್ಪೈರೋಗೈರಾ ಇಸ್ ವಾಟ್? ಸ್ಪೈರೋಗೈರಾ ಇಸ್ ಅ ಟೈಪ್ ಆಫ್ ಆಲ್ಗೆ ಅಂತ ಗೊತ್ತು. ಗ್ರೀನ್ ಆಲ್ಗೆ ಅಂತ ಕೂಡ ಗೊತ್ತು. ಬಟ್ ಏನನ್ನ ಮ್ಯಾಚ್ ಮಾಡೋಣ? ಅಗೇನ್ ಐ ಆಮ್ ನಾಟ್ ವೆರಿ ಶ್ಯೂರ್. ನೀಟಮ್ ಅಂದರೆ ಜಿಮ್ನೋಸ್ಪರ್ಮ್ಸಲ್ಲಿ ಬರುತ್ತೆ ಅಂತ ಗೊತ್ತು. ಸೊ ಫಸ್ಟ್ ಆರ್ ಬರಬೇಕು, ಲಾಸ್ಟಲ್ಲಿ ಪಿ ಬರಬೇಕು. ದ್ಯಾಟ್ ಮೀನ್ಸ್ ದಿ ಆನ್ಸರ್ ಇಸ್ ಬಿಟ್ವೀನ್ ಎ ಮತ್ತು ಡಿ. ಓಕೆ, ಎ ಮತ್ತು ಡಿ. ಬಿ ಜೊತೆ ಎಸ್ ಮ್ಯಾಚ್ ಆಗುತ್ತಾ? ಸಿ ಜೊತೆ ಕ್ಯೂ ಮ್ಯಾಚ್ ಆಗುತ್ತಾ? ನಾವು ರಿಕ್ಸಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? Rixia belongs to liverwort category. Liverwort category. ಸ್ಪೈರೋಗೈರಾವನ್ನ ಪಾಂಡ್ ಸ್ಕಮ್ ಅಂತ ಕರೀತಾರೆ. ಸ್ಪೈರೋಗೈರಾ ಇಸ್ ಗ್ರೀನ್ ಆಲ್ಗೆ ಫೌಂಡ್ ಇನ್ ಫ್ರೆಶ್ ವಾಟರ್. ಈ ಕೆರೆಗಳಲ್ಲೆಲ್ಲ ಬೆಳೆಯುತ್ತೆ. ಆ್ಯಂಡ್ ಒಂಥರ ಕೂದಲು ಥರ, ಅಂದರೆ ಕೈ ಹಾಕಿ, ಫಿಲಮೆಂಟಸ್ ಅಲ್ವಾ, ಕೈ ಹಾಕಿ ಹೀಗೆ ತೆಗೆದ್ರೆ ಗ್ರೀನ್ ಕಲರ್ ಕೂದಲು ಥರ ಇರುತ್ತೆ. ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಪಾಂಡ್ ಸ್ಕಮ್ ಕಾಮನ್ಲಿ. ಇದು ನಿಮಗೆ, ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಪ್ರಾಕ್ಟಿಕಲಲ್ಲಿ ಪಾಂಡ್ ಸ್ಕಮ್ ಅನ್ನೋ ಒಂದು ವರ್ಡ್ ಯೂಸ್ ಆಗಿರಬಹುದು. ಈ ಟೈಪ್ ಸ್ಟಡಿ ಮಾಡ್ತಾರಲ್ವ, ಸ್ಪೆಸಿಮೆನ್ ಸ್ಟಡಿ ಮಾಡ್ತಾರೆ, ದಟ್ ಟೈಮ್ ದಟ್ ವರ್ಡ್ ಮೈಟ್ ಹ್ಯಾವ್ ಬಿನ್ ಯೂಸ್ಡ್. ಹವೆವರ್ ಈಗ ಆಫ್ ಲೇಟ್ ನೀವು ನೋಡಿದ್ರೆ ಪಾಂಡ್ ಸ್ಕಮ್ ಅನ್ನೋ ವರ್ಡ್ ಯೂಸ್ ಆಗೇ ಇಲ್ಲ. ಸೊ ನಮ್ಮ ಆನ್ಸರ್ ಇಲ್ಲಿ ಆರ್ ಎಸ್ ಕ್ಯೂ ಪಿ ಆಗುತ್ತೆ. ಆಪ್ಷನ್ ಎ ಈಸ್ ಅವರ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಜಸ್ಟ್ ಬಿಕಾಸ್ ಒನ್ ವರ್ಡ್ ಇಸ್ ವೆರಿ ನ್ಯೂ ಇನ್ ಅ ಕ್ವೆಶನ್, ಆ ಕ್ವೆಶನ್ ಕಷ್ಟ ಇದೆ ಅಂತ ಫಸ್ಟೇ ಎಸಂಪ್ಷನ್ ಮಾಡ್ಕೊಳ್ಬೇಡಿ. ಓದಿ, ಪ್ರಶ್ನೆಯನ್ನು ಓದಿ. ಒಂದು 10% ಚಾನ್ಸ್ ಇದ್ದರೂ ಆಫ್ ಸಾಲ್ವಿಂಗ್ ದಟ್ ಕ್ವೆಶನ್, ಆ ಚಾನ್ಸನ್ನು ತಗೋಬೇಕು, ಆ ಟ್ರೈಯನ್ನು ನೀವು ಕೊಡಬೇಕು. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಟು ಫೆಚ್ ಮಾರ್ಕ್ಸ್. KCATಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಅಟೆಂಪ್ಟ್ ಮಾಡ್ತೀರಾ ಅಂತ ಅದೊಂದು ಕಾಮನ್ ಸೆನ್ಸ್. ಎವ್ರಿ ಕ್ವೆಶನ್ ಯು ಹ್ಯಾವ್ ಟು ಅಟೆಂಪ್ಟ್. ಸರಿಯಾದರೆ ಒಳ್ಳೆಯದು, ಇಲ್ಲ ಅಂದರೆ ಲಾಸ್ ಇಲ್ಲ. ಕರೆಕ್ಟ್ ಅಲ್ವಾ? ಎಸ್.
ಸೊ ದೀಸ್ ಆರ್ ದ ಕ್ವೆಶನ್ಸ್ ಪಾಸ್ಟ್ 10 ಇಯರ್ಸ್. ಇಷ್ಟೆಲ್ಲ ಕ್ವೆಶನ್ಸನ್ನು ನೋಡಿದ್ದೀವಿ. ಹವೆವರ್ 30 ಕ್ವೆಶನ್ಸ್ ಬಂದಿಲ್ಲ. ಸೊ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನು ನೀವು ನೋಡಿದ್ರೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಎಕ್ಸಾಂಪಲ್ ಬೇಸ್ಡ್. ಅದನ್ನು ನೀವು ಒಬ್ಸರ್ವ್ ಮಾಡಿರ್ತೀರಾ. ಆ್ಯಂಡ್ ಪೂರ್ತಿ ಯೂನಿಟ್ ಅಂತ ನಾನು ತಗೊಂಡ್ರೆ 1ರಿಂದ ಮ್ಯಾಕ್ಸಿಮಮ್ 3 ಕ್ವೆಶನ್ ಬರಬಹುದು, ಅದಕ್ಕಿಂತ ಹೆಚ್ಚು ಬರಲ್ಲ. ಇದನ್ನು ಹೇಳ್ತಾ ಐ ಆಮ್ ಎಂಡಿಂಗ್ ದ ಸೆಷನ್ ಹಿಯರ್ ಫಾರ್ ಟುಡೇ. ಆ್ಯಂಡ್ ನೆಕ್ಸ್ಟ್ ಯೂನಿಟ್ ಜೊತೆ ವಿ ವಿಲ್ ಸಿ ಯು ವೆರಿ ಸೂನ್. ಬಟ್ ಬಿಫೋರ್ ಐ ಎಂಡ್, ಫಿಸಿಯಾಲಜಿ ಏನಿದೆ, ಪ್ಲಾಂಟ್ ಮತ್ತು ಆನಿಮಲ್ ಫಿಸಿಯಾಲಜಿ, ಇದಕ್ಕೆ ವೇಟೇಜ್ ಯಾವಾಗಲೂ ಜಾಸ್ತಿ. ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬೇಸ್ಡ್ ಎಕ್ಸಾಮಿನೇಷನ್ ತಗೊಳ್ಳಿ, ಓಕೆ, ಸ್ವಲ್ಪ ಈ ಡೈವರ್ಸಿಟಿ ಮತ್ತು ಬೇರೆ ಯೂನಿಟ್ಸಿಗೆ ಸ್ವಲ್ಪ ವೇಟೇಜ್ ಕಮ್ಮಿ ಆಗುತ್ತೆ, ರೈಟ್? ಆ್ಯಂಡ್ ನಾವು ಆಲ್ರೆಡಿ ಡಿಸೆಂಬರಲ್ಲಿ ಇದ್ದೀವಿ ಆ್ಯಂಡ್ ವಿ ಹ್ಯಾವ್ ಜಸ್ಟ್ ಫ್ಯೂ ಮೋರ್ ಮಂತ್ಸ್ ಲೆಫ್ಟ್. ಆ್ಯಕ್ಟಿವ್ ಆಗಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡು ನಾಟ್ ಗೆಟ್ ಡಿವಿಯೇಟ್ ಆಗಬೇಡಿ. ಸ್ವಲ್ಪ ತಿಂಗಳೇ ಇರೋದು, ಇಷ್ಟು ಕಷ್ಟಪಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ತಿಂಗಳು ಕಷ್ಟಪಡಿ ಆ್ಯಂಡ್ ದ ರಿಸಲ್ಟ್ಸ್ ವಿಲ್ ಬಿ ಯೋರ್ಸ್. ಒಳ್ಳೆ ರಿಸಲ್ಟ್ಸ್, ಕರೆಕ್ಟ್? ಥ್ಯಾಂಕ್ ಯು ಸೋ ಮಚ್.